ಭಕ್ತಿ ಶಾಸ್ತ್ರದಲ್ಲಿ ನಾವು 10ನೇ ಅಧ್ಯಾಯವನ್ನ ಪೂರ್ಣಗೊಳಿಸಿ 11ನೇ ಅಧ್ಯಾಯದಲ್ಲಿ ಸುಮಾರು 28 ಶ್ಲೋಕಗಳನ್ನ 26 ಶ್ಲೋಕಗಳನ್ನ 11ನೇ ಅಧ್ಯಾಯದ ಪ್ರಾರಂಭದಲ್ಲಿ ಮೊದಲನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೆ ನಾವು ಭಗವಂತ ವಿಶ್ವರೂಪವನ್ನ ತೋರಿಸ್ಲಿ ಅಂತ ಅರ್ಜುನ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾನೆ. ಆಗ ಭಗವಂತ ಅವನ ಒಂದು ಬೇಡಿಕೆಯನ್ನ ಮನ್ನಿಸಿ ಅವನಿಗೆ ವಿಶ್ವರೂಪವನ್ನ ತೋರಿಸೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾನೆ. ಇದು 1ರಿಂದ 7ನೇ ಶ್ಲೋಕ. ಅನಂತರ ಭಗವಂತ ಯಾವಾಗ ಆ ವಿಶ್ವರೂಪವನ್ನ ತೋರಿಸ್ತಾನೆ ಆಗ ಸಂಜಯ ಅರ್ಜುನ ಏನನ್ನ ನೋಡಿದ ಆ ವಿಶ್ವರೂಪದಲ್ಲಿ ಅಂತನ್ನೋದನ್ನ ಅದರಲ್ಲಿ ನಾವು ನೋಡ್ತೇವೆ. ಭಗವಂತ ತನ್ನ ವಿಶ್ವರೂಪವನ್ನ ತೋರಿಸಿದ ನಂತರ ಮುಂದಿನ ಭಾಗದಲ್ಲಿ ಅಂದ್ರೆ 32ನೇ ಶ್ಲೋಕದಿಂದ 34ನೇ ಶ್ಲೋಕದವರೆಗೆ ಭಗವಂತ ತನ್ನ ವಿಶ್ವರೂಪವನ್ನ ತೋರಿಸಿ ಅರ್ಜುನ ಏನನ್ನ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ಈಗ ನಾವು ವಿಶ್ವರೂಪದ ದರ್ಶನವನ್ನ ಸಂಜಯ ವಿವರಣೆ ಕೊಡ್ತಾ ಇದ್ದಾನೆ. 26ನೇ ಶ್ಲೋಕದಲ್ಲಿ ನಾವಿದ್ದೇವೆ. 26 ಅಲ್ವಾ ನಾವಿರೋದು? 24 ಪ್ರಭುಜಿ. ಹರೇ ಕೃಷ್ಣ. 24ರಿಂದ ಮಾಡ್ಬೇಕು ಪ್ರಭುಜಿ. 24ರಿಂದ ಮಾಡ್ಬೇಕಲ್ವಾ? ಓಕೆ. Yes. ಸೊ 24ರಿಂದ ಸುಮಾರು 31ರವರೆಗೆ ಸಂಜಯನ ವಿವರಣೆ ಇರ್ತದೆ. ಹೀಗೆ ಅರ್ಜುನ ಭಗವಂತನ ವಿಶ್ವರೂಪವನ್ನ ನೋಡಿದ ಅಂತ. ಇಪ್ಪತ್ತ 24 ಮುಗಿದಿದೆನಾ? ಹರೇ ಕೃಷ್ಣ. ಇಲ್ಲ ಪ್ರಭುಜಿ, 24 ನಾವು ಮಾಡ್ಬೇಕು ಪ್ರಭುಜಿ. ಮಾಡ್ಬೇಕು. ಸೊ 23ರಲ್ಲಿ ಭಗವಂತ ಹೇಳ್ತಾನೆ, ರುದ್ರಾಣಾಂ ಶಂಕರಶ್ಚಾಸ್ಮಿ ಏತೇಷು ಯಕ್ಷರಕ್ಷಸಾಂ ವಸುನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಓಹೋ, ಇದು 10ನೇ ಶ್ಲೋಕದ 10ನೇ ಅಧ್ಯಾಯದ ಓದ್ತಾ ಇದೀವಿ ನಾವು. ಒಂದೇ ನಿಮಿಷ. ಎಸ್, 11ನೇ ಅಧ್ಯಾಯ. ಎಸ್, 11ನೇ ಅಧ್ಯಾಯದಲ್ಲಿ. ಎಸ್. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತಂ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂತಾಮಿ ಕ್ಷಮಂ ಚ ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ನಾವು ಯಾವಾಗ ಅದ್ಭುತವನ್ನ ನೋಡ್ತೇವೆ, ಈಗ ಭಯಂಕರವಾದ ವಿಶಾಲ ಗಾತ್ರದ ಆನೆಯನ್ನ ನೋಡ್ತೇವೆ, ನಮ್ಮ ಹೃದಯದಲ್ಲಿ ಭಯ ಉಂಟು. ಯಾವುದೇ ಒಂದು ಅತ್ಯಂತ ಅದ್ಭುತವಾದ ಈಗ ಕೆಲವೊಂದ್ಸತಿ ನಾವು ನೋಡುದು ವೆಸುವಿಯಸ್ ಪಾಂಪೆ, ಅದು ಏನು ಜೀವಂತ ಜ್ವಾಲಾಮುಖಿ. ಒಂದು ಸಾರಿ ಬೆಂಕಿಯನ್ನ ಉಗುಳೋದಕ್ಕೆ ಪ್ರಾರಂಭ ಮಾಡ್ತು ಅಂತಂದ್ರೆ ಅಕ್ಕಪಕ್ಕದ ಎಲ್ಲಾ
ಹಳ್ಳಿಗಳು ಕೂಡ ಬೆಂಕಿ ಆ ಲಾವಾರಸದಲ್ಲಿ ಮುಳುಗಿ ಹೋಗ್ತವೆ. ಅಷ್ಟೊಂದು ಭಯಂಕರವಾದ. ಸೊ ಇಂತಹ ಒಂದು ಅದ್ಭುತವಾದ ಅಥವಾ ಭಯಂಕರವಾದ ದೃಶ್ಯ ನಾವು ಯಾವಾಗ ನೋಡ್ತೇವೆ ಅವಾಗ ಭಯದಿಂದ ವಿಫಲರಾಗ್ತವೆ. ಅರ್ಜುನನಿಗೆ ಈ ರೀತಿಯ ಒಂದು ಅದ್ಭುತವನ್ನ ನೋಡಿ ಅವನು ತಲ್ಲಣಗೊಳ್ತಾನೆ. 25ನೇ ಶ್ಲೋಕದಲ್ಲಿ ಇನ್ನೂ ಅತ್ಯಂತ ಭಯಂಕರವಾದ ದೃಶ್ಯವನ್ನ ನೋಡ್ತಾನೆ. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಎಲ್ಲ ಪ್ರಭುಗಳ ಪ್ರಭುವೇ, ಎಲ್ಲ ಲೋಕಗಳ ಆಶ್ರಯನೇ, ನನ್ನಲ್ಲಿ ಕೃಪೆ ಮಾಡು. ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಸದೃಶ ಮುಖಗಳನ್ನು, ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ. ಎಲ್ಲ ರೀತಿಗಳಲ್ಲೂ ನಾನು ದಿಗ್ಭ್ರಾಂತನಾಗಿದ್ದೇನೆ. ಇದು ನಮ್ಮೆಲ್ಲರ ಸ್ಥಿತಿ. ಎಲ್ಲವೂ ಸರಿಯಾಗಿರ್ತದೆ, ಒಂದು ಸಾರಿ ಭಯಂಕರವಾದ ಒಂದು ವಿಶೇಷ ಅನುಭವ ನಮ್ಗಾದಾಗ ಎಲ್ಲವನ್ನ ನಾವು ಮರೆತು. ಸೊ ಇಲ್ಲಿ ಅರ್ಜುನನಿಗೂ ಕೂಡ ಅದೇ ತರ. ಯಾಕಂದ್ರೆ ಎಲ್ಲಾ ಕಡೆಯಿಂದ ಭಯಂಕರವಾದ ನೋಟ ಕಾಣಿಸ್ತಾ ಇದೆ. ಮುಂದಿನ ಒಂದು ಶ್ಲೋಕದಲ್ಲಿ ಮುಂದಿನ 2 ಶ್ಲೋಕಗಳು ಅಮೀಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರ ಸರ್ವೇ ಸಹೈವಾವನಿಪಾಲ ಸಂಖ್ಯೆ ಭೀಷ್ಮೋ ದ್ರೋಣ ಸೂತ ಪುತ್ರಸ್ಥ ಸಾಸೋ ಸಹಾಸ್ಯ ದೀಯೈರಪಿ ಯೋಧ ಮುಖ್ಯೈ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಷು ಸಂದರ್ಶಂತೆ ಚೂರ್ಣಿತೈರುತ್ತಮಾಂಗೈ. ಯಾರಾದ್ರೂ ಓದ್ತೀರಾ ಅನುವಾದ? ಓದಿ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದ್ ಕಿ ಜೈ. ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಭಾವಾರ್ಥ ಓದಬೇಕಾ? ಭಾವಾರ್ಥ. ಇಂದಿನ ಒಂದು ಶ್ಲೋಕದಲ್ಲಿ ಅರ್ಜುನನಿಗೆ ಬಹು ಆಸಕ್ತಿ ಉಂಟು ಮಾಡುವ ದೃಶ್ಯಗಳನ್ನು ತೋರಿಸುವುದಾಗಿ ಪರಮಪ್ರಭು ಭರವಸೆ ನೀಡಿದ. ತಮ್ಮ ವಿರುದ್ಧ ಪಕ್ಷದ ನಾಯಕರು ಭೀಷ್ಮ, ದ್ರೋಣ, ಕರ್ಣ ಮತ್ತು ಧೃತರಾಷ್ಟ್ರನ ಎಲ್ಲ ಗಂಡು ಮಕ್ಕಳು, ಅವರ ಯೋಧರು ಮತ್ತು ಅರ್ಜುನನ ಯೋಧರು ಸಹ ನಾಶವಾಗುತ್ತಿರುವುದನ್ನು ಈಗ ಅರ್ಜುನನು ಕಾಣುತ್ತಾನೆ. ಕುರುಕ್ಷೇತ್ರದಲ್ಲಿ ಸೇರಿದವರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ಸಾವಿನ ನಂತರ ಅರ್ಜುನನು ಜಯಶಾಲಿಯಾಗುತ್ತಾನೆ ಎನ್ನುವುದಕ್ಕೆ ಇದೊಂದು ಸೂಚನೆ. ಅಜೇಯನೆನಿಸಿಕೊಂಡ ಭೀಷ್ಮನು ಸಹ ನುಚ್ಚು ನೂರಾಗುತ್ತಾನೆ ಎಂದು ಇಲ್ಲಿ ಹೇಳಿದೆ. ಹಾಗೆಯೇ ಕರ್ಣನು ಸಹ. ಶತ್ರು ಪಕ್ಷದ ಭೀಷ್ಮನಂತಹ ಮಹಾಯೋಧರು ಮಾತ್ರವಲ್ಲದೆ ಅರ್ಜುನನ ಪಕ್ಷದ ಹಲವಾರು ಮಹಾನ್ ಯೋಧರು ನುಚ್ಚು ನೂರಾಗುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನೀನು ಅತ್ಯಂತ ಮಹತ್ತರವಾದದನ್ನ, ಮಹಾ ಅದ್ಭುತವಾದನ್ನ ಮುಂದೆ ನೋಡ್ತೀಯಾ ಅಂತ ಭಗವಂತ ಹೇಳಿ. ಸೊ ಅದನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಯಾರ್ಯಾರು ಅವನ ಬಾಯಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಪ್ರಸ್ತುತವಾಗಿ ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ಸೊ ಭಗವಂತ ಇನ್ನು ಮುಂದೆ ಯುದ್ಧ ಆದ್ರೆ ಏನಾಗ್ತದೆ ಅಂತ ಅನ್ನೋ ಭವಿಷ್ಯವನ್ನ ಈಗಾಗಲೇ ಹೇಳ್ಬಿಡ್ತಾರೆ. ಪಾಂಡವರನ್ನ ಉಳಿದ ಎಲ್ಲರೂ ಕೂಡ ಇದರಲ್ಲಿ ನಾಶವಾಗ್ತಾರೆ.
ಅರ್ಜುನ, ಒಂದು ವೇಳೆ ನೀನು ಕೂಡ ನನ್ನ ಮಾತನ್ನ ಕೇಳದೆ ಯುದ್ಧವನ್ನ ಬಿಟ್ಟು ಆ ನೀನು ಆಚೆ ಹೋದ್ರೆ ಅಥವಾ ಯುದ್ಧವನ್ನ ಬಿಟ್ಟು ನನ್ನ ಆಶ್ರಯವನ್ನ ಬಿಟ್ಟು ನೀನು ಹೋದ್ರೆ ನೀನು ಕೂಡ ನುಚ್ಚುಂದರ. ಇದು ಭಗವಂತನ ಮಾತು. ಯಾಕಂತಂದ್ರೆ ಎಲ್ಲದಕ್ಕಿಂತ ಮುಖ್ಯ ಏನು? ಭಗವಂತನ ಶರಣಾಗತಿ. ಅರ್ಜುನ ಭಗವಂತನ ಆಶ್ರಯದಲ್ಲಿದ್ದಾನೆ, ಅವನು ಸನಾತನಾಗಿದ್ದಾನೆ. ಯಾರು ಭಗವಂತನ ಆಶ್ರಯದಲ್ಲಿ ಇಲ್ಲವೋ ಅವರು ಅನಾಥರಾಗಿರ್ತಾರೆ. ಅವರ ಜೀವನ ನೀರಿನ ಮೇಲಿನ ಗುಳ್ಳೆಯ ತರ, ಯಾವಾಗ ಒಡೆದು ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಭಗವಂತನ ಆಶ್ರಯವನ್ನ ತೆಗೆದುಕೊಂಡವರಿಗೆ ಸದಾ ರಕ್ಷಣೆ ಇರ್ತದೆ ಇಹ ಪರಗಳಲ್ಲಿ. ಅದನ್ನ ಈ ಒಂದು ಮುಂದಿನ ಶ್ಲೋಕಗಳು 26, 27, 28, 29, 30 ಶ್ಲೋಕ. ಈಗ ಏನಾಗ್ತಾ ಇದೆ, ಮುಂದೆ ಏನು ಆಗತ್ತೆ ಅಂತ ಅನ್ನೋದನ್ನ ತೋರಿಸಿ. ಸೊ ನಾವು ನೋಡ್ಬೋದು, ಇಲ್ಲಿ ಹೇಳಲಾಗ್ತದೆ 26ರಿಂದ 30 ಶ್ಲೋಕಗಳು ಏನೇನು ಮುಂದೆ ಆಗ್ತಾ ಇವೆ, ಮುಂದೆ ಆಗಬಹುದು, ಮುಂದೆ ಆಗುತ್ತವೆ ಅನ್ನುವುದನ್ನ ಭಗವಂತ ಇವಾಗ ತೋರಿಸ್ತಾ ಇದ್ದಾನೆ. ಇದು ಇನ್ನೊಂದು ಶಬ್ದದಲ್ಲಿ ಕಾಲರೂಪದ ಒಂದು ದರ್ಶನ, ಕಾಲರೂಪ ದರ್ಶನ, ವಿಶ್ವರೂಪ ದರ್ಶನದಲ್ಲೇ ಭಗವಂತನ ಕಾಲರೂಪ ದರ್ಶನ ಇದೆ. ಇದರಲ್ಲಿ ಕೃಷ್ಣ ಈಗಾಗಲೇ 7ನೇ ಶ್ಲೋಕದಲ್ಲಿ ಹೇಳಿದಾನೆ. ಏನ್ ಹೇಳಿದಾನೆ 7ನೇ ಶ್ಲೋಕದಲ್ಲಿ? ಒಂದೇ ನಿಮಿಷ, ಯಾರಾದ್ರೂ ಓದಿ ಹೇಳ್ತೀರಾ ಏನ್ ಹೇಳಿದಾನೆ? 11ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ. ಹರೇ ಕೃಷ್ಣ, ಓದ್ಲಾ ಪ್ರಭುಜಿ? ಓದಿ ಮಾತಾಶಿ. ಅನುವಾದ ಭಾವಾರ್ಥ ಬೈ ಶ್ರೀಲಾ ಪ್ರಭುಪಾದ್. ಶ್ರೀಲಾ ಪ್ರಭುಪಾದ್ ಜಿ ಕಿ ಜೈ. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸಬಲ್ಲದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿದೆ. ಇಷ್ಟೇ ಸಾಕು. ಸೊ ಅರ್ಜುನನಿಗೆ ಒಳಗಡೆ ಡೌಟ್ ಇತ್ತು. ಏನ್ ಡೌಟ್ ಇತ್ತು? ನಾನು ಭೀಷ್ಮ ಪಿತಾಮಹರನ್ನ ಸೋಲಿಸಬಹುದಾ? ನಾನು ದ್ರೋಣರನ್ನ ಸೋಲಿಸಬಹುದಾ? ನಾನು ಕರ್ಣನನ್ನ ಸೋಲಿಸೋದು ಸಾಧ್ಯನಾ? ನಾನು ಜಯದ್ರಥನನ್ನ ಸೋಲಿಸೋದು ಸಾಧ್ಯನಾ? ಯಾಕಂದ್ರೆ ಜಯದ್ರಥನಿಗೆ ಶಿವನ ವರ ಇತ್ತು. ಅವನನ್ನ ಸೋಲಿಸೋದು ಅಂತಹ ಶೂರ ಏನು ಅಲ್ಲ. ಕರ್ಣ, ಭೀಷ್ಮ ಅಥವಾ ದ್ರೋಣರಂತೆ ಅವನು ಅಪ್ರತಿಮ ವೀರನಂತೂ ಅಲ್ಲ. ಆದ್ರೆ ಅವನಿಗೆ ಶಿವನ ಆಶೀರ್ವಾದ ಇರೋದ್ರಿಂದ ಜಯದ್ರಥನನ್ನ ಸೋಲಿಸೋದು ಅರ್ಜುನನಲ್ಲಿ ಸಂಶಯವಿತ್ತು. ಅದಕ್ಕೆ ಅವನ ತಲೆಯಲ್ಲಿ ಇದು ಇದ್ದುದನ್ನ ಭಗವಂತ 7ನೇ ಶ್ಲೋಕದಲ್ಲಿ ಹೇಳ್ತಾನೆ. ನೀನ್ ಏನು ನೋಡ್ಬೇಕಂತಿದೀಯೋ, ಏನು ಮುಂದೆ ಆಗಬೇಕು ಅಂತಿದೆಯೋ ಅದೆಲ್ಲವನ್ನ ನಾನು ಈಗ ತೋರಿಸ್ತೇನೆ ನಿನಗೆ. ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ. ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ನೀನು ಏನೇನು ನೋಡ್ಬೇಕಂತಿದೀಯೋ, ಮುಂದೆ ಭವಿಷ್ಯದಲ್ಲಿ ಏನೇನು ಆಗಬೇಕು ಅಂತಿದೆಯೋ ಅದೆಲ್ಲವನ್ನ ನೀವಾಗನು. ಸೊ ಅರ್ಜುನನಿಗೆ 3 ಚಾಲೆಂಜ್ ಇತ್ತು. ಒಂದು ಭೀಷ್ಮ, ಒಂದು ಕರ್ಣ, ಒಂದು ದ್ರೋಣ.
ಆದ್ರೆ ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾನೆ, ಆ 3 ಜನರು ಆಲ್ರೆಡಿ ನನ್ನ ಬಾಯಲ್ಲಿ ಸಿಕ್ಕಿ ಸತ್ತು ಹೋಗ್ತಾರೆ, ಇದರಲ್ಲಿ ಸಂಶಯನೇ ಇಲ್ಲ. 28ನೇ ಶ್ಲೋಕ ನೋಡೋಣ. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು. ಪ್ರಭು ಇಲ್ಲಿ ಒಂದು ಡೌಟ್ ಪ್ರಭು. ಎಸ್ ಇಲ್ಲಿ ಇಲ್ಲಿ ಆ, ವಿಶ್ವರೂಪದಲ್ಲಿ ಹಾ ಅದೇ ಕೌರವರ ಕಡೆ ಇರೋರು ಅವರು ಕೂಡ ಭಗವಂತನ ಹಲ್ಲಲ್ಲಿ ಸಿಕ್ಕೊಂಡು ನುಚ್ಚುನೂರಾಗ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಅರ್ಜುನನ ಕಡೆ ಇರ್ತಕ್ಕಂಥವ್ರು ಕೂಡ ವೀರ ಯೋಧರು, ಅವರು ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಿರೋರು, ಅವ್ರು ಕೂಡ ನುಚ್ಚುನೂರಾಗ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ Yes. ಪಾಂಡವರ ಮಕ್ಕಳು ಕೂಡ 5 ಜನ ಅವರು ಬಹಳ ಭೀಕರವಾಗಿ ಸಾಯ್ತಾರೆ. ಬಟ್ ನಾವು ಭಾಗವತದಲ್ಲಿ ಕೇಳೋ ಹಾಗೆ ಯಾರು ಭಕ್ತರು ಇರ್ತಾರೋ ಅವರು ಸಾವು ಹೇಗ್ ಬರುತ್ತಂದ್ರೆ ಈ ಬೆಕ್ಕು ತನ್ನ ಮರಿಯನ್ನ ಬಾಯಲ್ಲಿ ಹಿಡ್ಕೊಂಡಂಗೆ ಅಂತ. ಸೊ ಇಲ್ಲಿ ಭಕ್ತರು ಅವ್ರ ಧರ್ಮದ ಕಡೆ ಯುದ್ಧ ಮಾಡ್ತಿದ್ದಾರೆ, ಬಟ್ ಆದ್ರೆ ಆ ರೀತಿಯಾಗಿ ಸಾವು ಬರುತ್ತಲ್ಲ ಅನ್ನೋಂಥದ್ದು ಸ್ವಲ್ಪ ಕಂಟ್ರವರ್ಸಿ ಅನ್ಸಲ್ಲ ಪ್ರಭು? 100% ಈಗ ಭಗವಂತ ಕಾಲ ರೂಪವನ್ನ ತೋರಿಸ್ತಾ ಇದ್ದಾನೆ. ಕಾಲ ರೂಪ ಅಂತಂದ್ರೆ ಮುಂದೆ ಭವಿಷ್ಯದಲ್ಲಿ ಏನ್ ಆಗ್ತದೆ ಅಂತ ಅನ್ನೋದನ್ನ ತೋರಿಸ್ತಾ ಇದ್ದಾನೆ. ಅದರಲ್ಲಿ ಈ ಯುದ್ಧದಲ್ಲಿ ಅವರವರ ಕರ್ಮಗಳಿಗೆ ಅನುಸಾರ ಇದು ಧರ್ಮಯುದ್ಧ. ಆ ಧರ್ಮ ಯುದ್ಧದಲ್ಲಿ ಯಾರಿಗೆ ಏನು ಅಂತ್ಯವಾಗಬೇಕು ಅವರವರ ಕರ್ಮಗಳು ಅನುಸಾರವಾಗಿ ಅಂತ್ಯವಾಗ್ತದೆ. ಇದರಲ್ಲಿ ಪಾಂಡವರು ಮಾತ್ರ ಭಗವಂತನ ಆಶ್ರಯವನ್ನ ತೆಗೆದುಕೊಂಡಿದ್ದಾರೆ. ಅದನ್ನು ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಹೇಳ್ತಾನೆ ಭಗವಂತ, ನೀನು ಕೂಡ ಒಂದು ವೇಳೆ ಆಶ್ರಯ ತಗೊಳ್ಳದೆ ನನ್ನ ಮಾತನ್ನ ಕೇಳದೆ ಯುದ್ಧ ಮಾಡಿದ್ರೆ, ನೀನ್ ಯುದ್ಧ ಮಾಡದೆ ಇದ್ರೆ ನೀನು ನಾಶವಾಗ್ತದೆ. ಸತ್ಯ ಏನು ಅಂತಂದ್ರೆ, ನಾವು ನಿಜವಾಗಿಯೂ ನಮ್ಮ ಜೀವನದ ಪರಿಪೂರ್ಣತೆಯನ್ನ ಪಡಿಬೇಕು, ಮರಳಿ ಭಗವದ್ಧಾಮಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಭಗವಂತನ ಆಶ್ರಯವನ್ನ ನಿಜವಾಗಿಯೂ ತಗೊಳ್ಬೇಕು. ಅದಕ್ಕಾಗಿ ನಾವು ಎಲ್ಲ ಪ್ರಯತ್ನವನ್ನ ಎಲ್ಲ ಅಭ್ಯಾಸವನ್ನ ಮಾಡ್ಬೇಕು. ಸೊ ಅದು ಬಹಳ ಸರಿನಾ ಪ್ರಭುಜಿ? ಓಕೆ ಓಕೆ, ಎಸ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಶ್ಲೋಕಗಳು 28 ಮತ್ತು 29 ಮತ್ತು 30. ಯಥಾ ನದೀನಾಂ ಬಹೌಂಬುವೇಗ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕ ವೀರಾ ವಿಶಂತಿ ವಕ್ತ್ರ್ಯಾನ್ ಅಭಿವಿಜ್ವಲಂತಿ. ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಓದ್ಲಾ ಪ್ರಭು? ಓದಿ ಓದಿ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಸರ್ ಅರ್ಜುನ ನೋಡ್ತಾನೆ ಹೇಗೆ ನದಿ ಸರಾಗವಾಗಿ ಹರಿದು ಸಮುದ್ರವನ್ನ ಸೇರ್ತಾವೋ, ಅದೇ ರೀತಿ ಎಲ್ಲಾ ಮಹಾಯೋಧರು ಕಾಲ ರೂಪದಲ್ಲಿ ಭಗವಂತ ಏನೋ ತನ್ನ ಬಾಯಿಯನ್ನ ತೆಗೆದಿದ್ದಾನೆ, ಅದರಲ್ಲಿ ಎಲ್ಲರೂ ಪ್ರವೇಶಿಸ್ತಾ ಇದ್ದಾರೆ. ಇದು ಕಾಲರೂಪ ದರ್ಶನ. ನೆಕ್ಸ್ಟ್ ಶ್ಲೋಕ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕಾಸ್ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ. ಯಾರು ಓದ್ತೀರಾ? 29. ಹರೇ ಕೃಷ್ಣ ಪ್ರಭುಜಿ, ನನ್ನ ಪುನಃ ಶ್ರೀಲ ಪ್ರಭುಪಾದರಿಂದ. ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನ ವೇಗವಾಗಿ ಪ್ರವೇಶಿಸುವಂತೆ ಎಲ್ಲಾ ಜನರು ನಿನ್ನ ಬಾಯಿಗಳೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ಹರೇ ಕೃಷ್ಣ. ಅಲ್ಲಿ ನೋಡ್ತಾನೆ ಹೇಗೆ ಪತಂಗಗಳು ಇಷ್ಟೊಂದು ಆ ಬೆಳಕನ್ನ ನೋಡಿ ವೇಗವಾಗಿ ಹೋಗಿ ಡ್ಯಾಶ್ ಹೊಡೆದು ತಾವು ಸುಟ್ಕೊಂಡು ಸಾಯ್ತಾರೆ. ಹಾಗೆ ಯಾವ ಜನರು ಇನ್ನೂ ತಮ್ಮ ಒಂದು ಭೌತಿಕ ಆಸೆಗಳ ಸುಳಿಯಲ್ಲಿ ಸಿಕ್ಕು ಈ ಭೌತಿಕ ಜಗತ್ತಿನಲ್ಲಿ ಇನ್ನೂ ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ಇಂತಹ ಈ
ಆ ಬೆಳಕಿನಿಂದ ಆಕರ್ಷಿತರಾಗಿ ಅದರಲ್ಲಿ ತಮ್ಮನ್ನು ತಾವೇ ಸುಟ್ಟು ಹಾಕೊಳ್ತಾರೆ, ಪ್ರಜ್ವಲಿಸುವುದರ ಬೆಂಕಿಯಲ್ಲಿ ಪ್ರವೇಶಿಸುತ್ತಾರೆ. ಲೇಲಿಪ್ಯಸೆ ಗ್ರಸಮಾನ ಸಮಂತಾರ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿ ತೇಜೋಭಿರಾ ಪೂಜ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾ ಪ್ರತಪಂತಿ ವಿಷ್ಣು. ಎಸ್, ಅನುವಾದ 30ರ ಅನುವಾದ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಎಸ್. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಎಲೆ ವಿಷ್ಣುವೆ, ಉರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲಾ ಕಡೆಗಳಿಂದ ನೀನು ಎಲ್ಲಾ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವನ್ನು ಆವರಿಸಿದ್ದೀಯೆ. ನೀನು ಭಯಂಕರವಾದ ಸುಡುವ ಕಿರಣಗಳೊಡನೆ ಪ್ರಕಟವಾಗಿದ್ದೀಯೆ. ಸೊ ಶಿಲ ಬಲದೇವ ವಿದ್ಯಾಭೂಷಣ ತೀರ್ಥರು ಇಲ್ಲಿ ಈ 2 ಶ್ಲೋಕಗಳನ್ನ ತುಲನೆ ಮಾಡಿ 30ನೇ ಶ್ಲೋಕವನ್ನ ಹೇಳ್ತಾರೆ. ಹೇಗೆ ನದಿ ಸಾಗರವನ್ನ ಸೇರ್ತದೆ ಅಥವಾ ಈ ಹುಳುಗಳು ಬೆಂಕಿಯನ್ನ ಪ್ರವೇಶಿಸ್ತವೆ, ಅದೇ ರೀತಿ ಇವರನ್ನ ಈ ಸೈನಿಕರು ಭಗವಂತನ ವಿಶ್ವರೂಪದ ಬಾಯಿಯಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ಹೇಗೆ ನದಿಗಳು ಸ್ವಾಭಾವಿಕವಾಗಿ ಸಮುದ್ರವನ್ನ ಸೇರ್ತಾವೋ, ಯಾವುದೇ ಒಂದು ಸರಾಗವಾಗಿ ಅಂತ ಹೇಳ್ತಾರೆ, ಸರಾಗವಾಗಿ ಯಾವುದೇ ಒಂದು ಅಡೆತಡೆ ಇಲ್ಲದೆ, ಅದೇ ರೀತಿ ಈ ಹುಳುಗಳು ಏನಿದ್ದಾವೆ ಬೆಂಕಿಯನ್ನ ಪ್ರವೇಶಿಸಿ ಸತ್ತು ಹೋಗ್ತಾವೋ, ಈ ಯುದ್ಧದ ಸೈನಿಕರು ತಮ್ಮ ಒಂದು ಕರ್ಮದ ಫಲವಾಗಿ, ತಮ್ಮ ಒಂದು ವ್ಯವಹಾರದ ಫಲವಾಗಿ, ಹಿಂದೆ ಮಾಡಿರುವ ಕರ್ಮಗಳ ಫಲ ರೂಪದಲ್ಲಿ ತಮ್ಮನ್ನು ತಾವೇ ಈ ಒಂದು ಕಾಲ ರೂಪದ ಬಾಯಿಯಲ್ಲಿ ಅಥವಾ ಕಾಲ ರೂಪದ ಬಾಯಿಯ ಬೆಂಕಿಯಲ್ಲಿ ಹುತಾತ್ಮರಾಗ್ತಾರೆ. ಸ್ಕಾರ್ಚಿಂಗ್ ರೇಸ್ ಅಂತ ಹೇಳಾಗ್ತದೆ 30ನೇ ಶ್ಲೋಕದಲ್ಲಿ. ಲೇಲಿಪ್ಯತೆ ಗ್ರಸಮಾನ ಸಮಂತಾಲ್ ಲೋಕಾನ್ ಸಮಗ್ರಾನ್ ವದನೈರ್ಜಲದ್ಭಿ ತೇಜೋಭಿರಾ ಪೂಜ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು. ಉರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲ ಕಡೆಗಳಿಂದ ನೀನು ಎಲ್ಲ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವನ್ನು ಆವರಿಸಿದ್ದೀಯೇ. ನೀನು ಭಯಂಕರವಾದ ಸುಡುವ ಕಿರಣಗಳೊಡನೆ ಪ್ರಕಟವಾಗಿದ್ದೀಯೇ. ಸೊ ಈಗ ಅರ್ಜುನನಿಗೆ 2 ಪ್ರಶ್ನೆಗಳು ಬರ್ತವೆ. 31ನೇ ಶ್ಲೋಕ ಮತ್ತು 32ನೇ ಶ್ಲೋಕ. ಅದನ್ನ ನೋಡೋಣ. ಆಖ್ಯಾಯಿ ಮೇ ಕೋ ಭವಾನುಗ್ರ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಯಾರು ಓದ್ತೀರಾ ಮೀನಿಂಗು? ಹರೇ ಕೃಷ್ಣ ಪ್ರಭು. ಓದ್ತೀವಿ ಓದಿ. ಪ್ರಭುಗಳ ಪ್ರಭುವೇ, ಉಗ್ರ ರೂಪನೇ, ದಯವಿಟ್ಟು ನೀನು ಯಾರು ಎಂದು ಹೇಳು. ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು. ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು. ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ಸೊ ಆಗ್ಲಿಕ್ಕೆ ಯಾರಪ್ಪ ನೀನು? ಏನಿನ ಉದ್ದೇಶ? ಎಲ್ಲರನ್ನ ನುಂಗಿ ಹಾಕ್ತಾ ಇದೀಯಾ? ಯಾರ್ ನೀನು? ಸೊ ಈ 2 ಪ್ರಶ್ನೆ, ಯಾರ್ ನೀನು, ನಿನ್ನ ಉದ್ದೇಶ ಏನು? ಅದಕ್ಕೆ ಭಗವಂತ ಉತ್ತರ ಕೊಡುತ್ತೆ.
ಶ್ರೀ ಭಗವಾನ್ ಉವಾಚ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಶು ಯೋಧಾ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಇವತ್ತು ಓದಿಲ್ಲ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು ಎರಡೂ ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ಹರೇ ಕೃಷ್ಣ. ಓದಿ ಮತ್ತೆ ಭಾವಾರ್ಥ ಓದಿ, ಇಂಪಾರ್ಟೆಂಟ್. ಭಾವಾರ್ಥ. ಜಗದ್ಗುರು ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ. ಕೃಷ್ಣನು ತನ್ನ ಸ್ನೇಹಿತ ಮತ್ತು ದೇವೋತ್ತಮ ಪರಮ ಪುರುಷ ಎಂದು ಅರ್ಜುನನಿಗೆ ತಿಳಿದಿದ್ದರೂ ಕೃಷ್ಣನು ತೋರಿಸಿದ ಹಲವು ರೂಪಗಳಿಂದ ಅವನಿಗೆ ತೊಡಕಾಯಿತು. ಆದುದರಿಂದ ಈ ವಿನಾಶಕಾರಕ ಶಕ್ತಿಯ ವಾಸ್ತವ ಉದ್ದೇಶವನ್ನು ಕುರಿತು ಇನ್ನಷ್ಟು ಪ್ರಶ್ನೆ ಮಾಡಿದನು. ಪರಮ ಸತ್ಯವು ಎಲ್ಲವನ್ನು, ಬ್ರಾಹ್ಮಣರನ್ನು ಸಹ ನಾಶ ಮಾಡುತ್ತದೆ ಎಂದು ವೇದಗಳಲ್ಲಿ ಹೇಳಿದ ಕಠ ಉಪನಿಷತ್ತಿನಲ್ಲಿ 1ನೇ ಕ್ಯಾಂಟೋ 2ನೇ ಅಧ್ಯಾಯ 25ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ. ಯಸ್ಯ ಬ್ರಹ್ಮ ಚ ಕ್ಷತ್ರಂ ಚ ಉಭೇ ಭವತ ಓದನಃ ಮೃತ್ಯುರ್ ಯಸ್ಯೋಪಸೇಚನಂ ಕ ಇಸ್ತ ವೇದ ಯತ್ರ ಸಹ. ಕಟ್ಟ ಕಡೆಗೆ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ಉಳಿದೆಲ್ಲರನ್ನು ಪರಮನು ಒಂದು ತುತ್ತಿನಂತೆ ನುಂಗಿಬಿಡುವನು. ಪರಮ ಪ್ರಭುವಿನ ಈ ರೂಪವು ಸರ್ವಭಕ್ಷಕವಾದ ಅದ್ಭುತ ರೂಪ. ಇಲ್ಲಿ ಕೃಷ್ಣನು ಸರ್ವಭಕ್ಷಕ ಕಾಲನ ರೂಪದಲ್ಲಿ ಪ್ರಕಟವಾಗಿದ್ದಾನೆ. ಕೆಲವರು ಪಾಂಡವರನ್ನು ಬಿಟ್ಟರೆ ರಣಭೂಮಿಯಲ್ಲಿದ್ದ ಎಲ್ಲರನ್ನೂ ಅವನು ಭಕ್ಷಿಸುತ್ತಾನೆ. ಅರ್ಜುನನಿಗೆ ಯುದ್ಧವು ಬೇಕಿರಲಿಲ್ಲ. ಯುದ್ಧ ಮಾಡದಿರುವುದೇ ಉತ್ತಮ, ಆಗ ಹತಾಶೆಯೇ ಇರುವುದಿಲ್ಲ ಎಂದು ಅವನು ಭಾವಿಸಿದನು. ಇದಕ್ಕೆ ಉತ್ತರವಾಗಿ ಪ್ರಭುವು ಅವನು ಯುದ್ಧ ಮಾಡದಿದ್ದರೂ ಅವರಲ್ಲಿ ಪ್ರತಿಯೊಬ್ಬರೂ ನಾಶವಾಗುವರು, ಏಕೆಂದರೆ ಅದು ತನ್ನ ಯೋಜನೆ ಎಂದು ಹೇಳುತ್ತಾನೆ. ಅರ್ಜುನನು ಯುದ್ಧವನ್ನು ನಿಲ್ಲಿಸಿದರೆ ಅವರು ಬೇರೊಂದು ರೀತಿಯಲ್ಲಿ ಸಾಯುತ್ತಾರೆ. ಅವನು ಹೋರಾಡದಿದ್ದರೂ ಸಾವನ್ನು ತಪ್ಪಿಸುವಂತಿಲ್ಲ. ವಾಸ್ತವವಾಗಿ ಅವರೆಲ್ಲರೂ ಆಗಲೇ ಸತ್ತು ಹೋಗಿದ್ದಾರೆ. ಕಾಲವೆಂದರೆ ನಾಶ. ಪರಮ ಪ್ರಭುವಿನ ಇಚ್ಛೆಗಳಿಗೆ ಅನುಗುಣವಾಗಿ ಎಲ್ಲ ಅಭಿವ್ಯಕ್ತಿಗಳು ನಾಶವಾಗಬೇಕು. ಇದು ಪ್ರಕೃತಿಯ ನಿಯಮ. ಹರೇ ಕೃಷ್ಣ. ಇದು ಪ್ರಕೃತಿಯ ನಿಯಮ. ತುಂಬಾ ಪವರ್ಫುಲ್ ಪರ್ಪಟ್ ಶಿಲ ಪ್ರಭುಪಾದರು ಬರ್ತಾರೆ. ಭಗವಂತ ಕಾಲರೂಪ. ಇಲ್ಲಿ ಹಿಸ್ಗೆಸ್ ಭೂರಿಜನ್ ಪ್ರಭುಜಿ ಅವರು ಬರೀತಾರೆ, ನಾನು ಕಾಲರೂಪ, ಐ ಆಮ್ ದ ಟೈಮ್. ವಾಟ್ ಈಸ್ ದ ಮಿಷನ್ ಆಫ್ ಕಾಲರೂಪ? ಕಾಲರೂಪನ ಉದ್ದೇಶ ಏನು? ಎಲ್ಲರ ಸರ್ವನಾಶ. ಯುದ್ಧ ಭೂಮಿಯಲ್ಲಿ ನಿಂತವರ ಎಲ್ಲರೂ ಕೂಡ ಎಕ್ಸೆಪ್ಟ್ ಪಾಂಡವಾಸ್. ಶಿಲ ಪ್ರಭುಪಾದ ಹೇಳ್ತಾರೆ, the Lord is saying that even if Arjuna did not fight, every one of them would be destroyed. ಒಂದು ವೇಳೆ ಅರ್ಜುನ ಯುದ್ಧ ಮಾಡದೇ ಇದ್ರೂ ಕೂಡ ಭಗವಂತನ ಯೋಜನೆ ಇದೆ, ಅವರೆಲ್ಲರೂ ನಾಶವಾಗ್ತಾರೆ. For that was his plan. If Arjuna stopped fighting, they would die in another way. ಒಂದು ವೇಳೆ ಅರ್ಜುನ ಯುದ್ಧ ಮಾಡದೇ ಇದ್ರೆ ಬೇರೆ ರೀತಿಯಲ್ಲಿ ಅವರೆಲ್ಲರೂ ಸತ್ತು ಹೋಗ್ತಾರೆ. Death would not be checked, even if he did not fight. In fact, they were already dead. ಒಂದ್ ವೇಳೆ ಅರ್ಜುನ ಯುದ್ಧ ಮಾಡದೇ ಇದ್ರು ಕೂಡ ಅವರು ಬೇರೆ ರೀತಿಯಲ್ಲಿ ಸತ್ತು ಹೋಗ್ತಾರೆ. ಸತ್ಯ ಹೇಳ್ಬೇಕಂತಂದ್ರೆ ಭಗವಂತನ ಯೋಜನೆಯಂತೆ ಅವರು ಆಗಲೇ ಸತ್ತು ಹೋಗಿದ್ದಾರೆ. ಹೇಳಲಾಗ್ತದೆ,
ಯಾವಾಗ ವ್ಯಕ್ತಿ ಜನ್ಮ ತೆಗೆದುಕೊಳ್ತಾನೆ ಅವಾಗ ಅವನ ಮರಣವೂ ನಿಶ್ಚಿತವಾಗಿರ್ತದೆ. ಇನ್ನೇನು ಯಾವ ಡೇಟಿಗೆ ಹೋಗ್ತಾನೆ ಅಂತ ಅನ್ನೋದು ಅದು ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಡೆತ್ ಈಸ್ ಶೂರ್. ಇನ್ನೊಂದು ರೀತಿಯಲ್ಲಿ ಏನ್ ಹೇಳ್ತಾರೆ, ಆಸ್ ಶೂರ್ ಆಸ್ ದ ಡೆತ್. ಹೇಗೆ ಸಾವು ಖಚಿತನೋ ಖಂಡಿತನೋ ಯಾವುದೇ ಒಂದು ಇದ್ರ ಬಗ್ಗೆ ಹೇಳುವಾಗ ಹೇಳ್ತಾರೆ, ಇಲ್ಲಪ್ಪ ಇದು ಸತ್ಯ ಸತ್ಯ ಸತ್ಯ, ಆಸ್ ಶೂರ್ ಆಸ್ ಡೆತ್, ಆಸ್ ಟ್ರೂತ್ ಆಸ್ ಡೆತ್. ಸೊ ಅರ್ಜುನನಿಗೆ ಭಗವಂತ, ನೀನು ಯುದ್ಧ ಮಾಡಿದ್ರೂ ನೀನು ಯಾರನ್ನೂ ಬದುಕಿಸೋದಿಲ್ಲ, ನೀನು ಯುದ್ಧ ಮಾಡದೆ ಇದ್ದನ್ನು ಕೂಡ ಯಾರನ್ನು ನೀನು ಬದುಕಿಸ್ಲಿಕ್ಕಾಗೋದಿಲ್ಲ. ನಿನಗೆ ಒಂದು ಆಯ್ಕೆ ಇದೆ, ಬೇಕಾದ್ರೆ ಯುದ್ಧ ಮಾಡು, ಇಲ್ಲತಂದ್ರೆ ಯುದ್ಧವನ್ನ ಮಾಡದೇ ಇರು. ಯುದ್ಧ ಮಾಡಿದಿ ಅಂತಂದ್ರೆ ನಿನಗೆ ಯಶಸ್ಸು ಸಿಗ್ತದೆ. ಹಿಂದಿನ ಶ್ಲೋಕಗಳಲ್ಲಿ ನೀವು ನೋಡಿದ್ದೀರಾ, ಹಿಂದಿನ ಅಧ್ಯಾಯಗಳಲ್ಲಿ. ಆದರೆ ಕೃಷ್ಣ ಏನಂತಾನೆ, ನನ್ನ ಇಚ್ಛೆ ಇದೆ ನೀನ್ ಯುದ್ಧ ಮಾಡ್ಬೇಕು ಅಂತ, ನಿನ್ನ ಕರ್ತವ್ಯವನ್ನ ನೀನ್ ಮಾಡ್ಬೇಕು ಅಂತ, ಆದ್ದರಿಂದ ನೀನು ಯುದ್ಧ ಮಾಡು. ಸೊ 33ನೇ ಶ್ಲೋಕ, ತಸ್ಮಾತ್ತಮುತ್ತಿಷ್ಠ ಯಶೋ ಲಭಸ್ಯ ಜಿತ್ವಾ ಶತ್ರುನ್ ಭುಂಕ್ತ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸೌವ್ಯಸಾಚಿನ್. ತುಂಬಾ ಸುಂದರವಾದ ಶ್ಲೋಕ. ಯಾರಾದ್ರೂ ಓದ್ತೀರಾ ಅನುವಾದ ಮತ್ತು ಭಾವಾರ್ಥ? ಓದ್ತೀನಿ ಪ್ರಭು. ಹರಕೃಷ್ಣ. ಓದಿ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ. ಪ್ರಭುಪಾದ್ ಕಿ ಜೈ. ಆದುದರಿಂದ ಎದ್ದೇಳು, ಯುದ್ಧ ಮಾಡು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಭಾವಾರ್ಥ, ಸವ್ಯಸಾಚಿ ಎಂದರೆ ರಣರಂಗದಲ್ಲಿ ಬಹು ನೈಪುಣ್ಯದಿಂದ ಬಾಣಗಳನ್ನು ಬಿಡುವವನು ಎಂದರ್ಥ. ಆದುದರಿಂದ ತನ್ನ ಶತ್ರುಗಳನ್ನು ಕೊಲ್ಲಲು ಸಾಮರ್ಥ್ಯವಿರುವ ಬಾಣಗಳನ್ನು ಪ್ರಯೋಗಿಸುವ ನಿಪುಣ ಯೋಧ ಎಂದು ಅರ್ಜುನನನ್ನು ಸಂಬೋಧಿಸಿದೆ. ನಿಮಿತ್ತ ಮಾತ್ರಂ, ನೀನು ಒಂದು ಸಾಧನ ಮಾತ್ರ ಆಗು. ಈ ಮಾತು ಅರ್ಥವತ್ತಾದದ್ದು. ಇಡೀ ಜಗತ್ತು ದೇವೋತ್ತಮ ಪರಮ ಪುರುಷನ ಯೋಜನೆಯಂತೆ ಸಾಗುತ್ತಿದೆ. ತಕ್ಕಷ್ಟು ತಿಳುವಳಿಕೆ ಇಲ್ಲದ ಮೂಢರು ಪ್ರಕೃತಿಯು ಯೋಜನೆ ಇಲ್ಲದೆ ಸಾಗುತ್ತಿದೆ ಮತ್ತು ಎಲ್ಲ ಅಭಿವ್ಯಕ್ತಿಗಳು ಅಕಸ್ಮಾತ್ತಾಗಿ ಆದ ರಚನೆಗಳು ಎಂದು ಭಾವಿಸುತ್ತಾರೆ. ವಿಜ್ಞಾನಿಗಳೆಂದು ಕರೆಸಿಕೊಳ್ಳುವ ಅನೇಕ ಪ್ರಾಯಶಃ ಅದು ಆದದ್ದು ಹೀಗಿರಬಹುದು ಹಾಗಿರಬಹುದು ಎಂದು ಸೂಚಿಸುತ್ತಾರೆ. ಆದರೆ ಪ್ರಾಯಶಃ ಮತ್ತು ಬಹುದು ಇವುಗಳ ಪ್ರಶ್ನೆಯೇ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಕಾರ್ಯಗತವಾಗುತ್ತಿರುವ ನಿರ್ದಿಷ್ಟ ಯೋಜನೆ ಇದೆ. ಈ ಯೋಜನೆ ಯಾವುದು? ಈ ವಿಶ್ವದ ಅಭಿವ್ಯಕ್ತಿಯು ಭಗವದ್ಧಾಮಕ್ಕೆ ಹಿಂತಿರುಗಿ ಹೋಗುವುದಕ್ಕೆ, ಬದ್ಧ ಆತ್ಮರಿಗೆ ಒಂದು ಅವಕಾಶ. ಭೌತಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಅವರ ದರ್ಪದ ಮನೋಧರ್ಮವು ಇರುವಷ್ಟು ಕಾಲವೂ ಅವರು ಬದ್ಧರಾಗಿ ಉಳಿಯುತ್ತಾರೆ. ಆದರೆ ಪರಮ ಪ್ರಭುವಿನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವವನು ಬಹುಬುದ್ಧಿವಂತನು. ವಿಶ್ವದ ಅಭಿವ್ಯಕ್ತಿಯು, ಸೃಷ್ಟಿಯು, ವಿನಾಶವು ಭಗವಂತನ ಶ್ರೇಷ್ಠ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆಯುತ್ತದೆ. ಕುರುಕ್ಷೇತ್ರ ಯುದ್ಧವು ಭಗವಂತನ ಯೋಜನೆಯಂತೆ ನಡೆಯಿತು. ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದ. ಆದರೆ ಅವನು ಪರಮ ಪ್ರಭುವಿನ ಇಚ್ಛೆಯಂತೆ ಹೋರಾಡಬೇಕೆಂದು ಅವನಿಗೆ ಹೇಳಲಾಯಿತು. ಹಾಗೆ ಮಾಡಿದರೆ ಅವನು ಸುಖವಾಗಿರಬಹುದು. ಯಾವ ಮನುಷ್ಯನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವನೋ ಮತ್ತು ಯಾವ ಮನುಷ್ಯನು ಬದುಕು ಪ್ರಭುವಿನ ದಿವ್ಯ ಸೇವೆಗೆ ಅರ್ಪಿತವಾಗಿದೆಯೋ ಆತನು ಪರಿಪೂರ್ಣನು. ಕೊನೆಯ ಸೆಂಟೆನ್ಸ್ ಅನ್ನ ನೀವು ಅಂಡರ್ಲೈನ್ ಮಾಡಿ. ಏನಂತ ಹೇಳ್ತಾರೆ? ಯಾವ ಮನುಷ್ಯನ ಬದುಕು ಪ್ರಭುವಿನ ದಿವ್ಯ ಸೇವೆಗೆ ಅರ್ಪಿತವಾಗಿದೆಯೋ ಆತನು ಪರಿಪೂರ್ಣನು. ಹೂ ಇಸ್ ಪರ್ಫೆಕ್ಟ್? ಯಾರ ಜೀವನ, ಯಾರ ಬದುಕು ಭಗವಂತನ ಸೇವೆಗೆ
ಅರ್ಪಿತವಾಗಿದೆಯೋ ಅವನ ಜೀವನ ಪರಿಪೂರ್ಣ ಜೀವನ. ತುಂಬಾ ಇಂಪಾರ್ಟೆಂಟ್ ಪರ್ಪಟು. ಇದನ್ನು ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಇಲ್ಲಿ ಒಂದೊಂದಾಗಿ ಹೇಳೋಣ. ತಸ್ಮಾತ್ ಮುತ್ತಿಷ್ಟ ಯಶೋ ಲಭಸ್ವ. ತಸ್ಮಾತ್ ಎಲ್ಲ ಕನ್ಕ್ಲೂಡ್ ಮಾಡಿ ಕೊನೆಗೆ ಭಗವಂತ ಹೇಳ್ತಾನೆ ದೇರ್ ಫೋರ್ ಗೆಟ್ ಅಪ್. ಆದ್ದರಿಂದ ಎಲ್ಲ ಆಯ್ತಲ್ಲ, ಎಲ್ಲಾ ಪ್ರಶ್ನೆಗಳನ್ನ ಕೇಳಿದೆಯಲ್ಲ, ಅದಕ್ಕೆ ಉತ್ತರ ಸಿಕ್ತು ನಿನಗೆ, ಗೆಟ್ ಅಪ್. ಆದ್ದರಿಂದ ತಸ್ಮಾತ್ ಉತ್ತಿಷ್ಟ ಯಶೋ ಲಭಸ್ಯ. ಇನ್ನು ಮುಂದೆ ಮತ್ತೇನು ಹೆಚ್ಚು ಇದು ಮಾಡೋದಕ್ಕೆ ಹೋಗ್ಬೇಡ, ನಿನಗೆ ಯಶಸ್ಸು ಗ್ಯಾರಂಟಿ ಇದೆ. ಆ ಯಶಸ್ಸನ್ನ ನೀನು ಸ್ವೀಕಾರ ಮಾಡು. ಜಿತ್ವಾ ಶತ್ರುನ್ ಭುಂಕ್ತೆ ರಾಜ್ಯಂ ಸಮೃದ್ಧಂ. ಶತ್ರುಗಳನ್ನ ಗೆಲ್ಲು, ಈ ರಾಜ್ಯವನ್ನ ನೀನು ಅನುಭವಿಸು. ಮಯೈವೈತೆ ನಿಹತಾ ಪೂರ್ವಮೇವ. ನೋಡೋ, ಇವರೆಲ್ಲರನ್ನ ನಾನು 64 crores ನಾನು ಹತ್ಯೆ ಮಾಡಿದೆ. ಆಲ್ರೆಡಿ ದೇ ಆರ್ ಡೆಡ್. ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿ. ನೀನೊಬ್ಬ ನಿಮಿತ್ತ ಆಗು, ನೀ ನನ್ನ ಕೈಯಲ್ಲಿರೋ ಇನ್ಸ್ಟ್ರೂಮೆಂಟ್ ಆಗು, ಸಾಧನ ಆಗು. ನಾನು ಅದನ್ನೆಲ್ಲ ಮಾಡಿದ್ದೇನೆ. ಯಶಸ್ಸು ನಿನಗೆ ಕೊಡ್ತೇನೆ ಅರ್ಜುನ. ನೀನು ಸವ್ಯ ಸಾಚಿನ್. ಸವ್ಯ ಸಾಚಿನ್ ಅಂದ್ರೆ ಏನು? ಈಗ ನಮ್ಗೆ ನೋಡ್ಬೇಕು, ಸಾಮಾನ್ಯವಾಗಿ ನಾವು ಬಲಗೈಯನ್ನ ಹೆಚ್ಚು ಉಪಯೋಗ ಮಾಡ್ತೀವಿ. ಎಡಗೈ ಬಲಗೈ ಅಷ್ಟು ಪರ್ಫೆಕ್ಟ್ ಇರೋದಿಲ್ಲ. ಆದ್ರೆ ಯಾವಾಗ ಒಬ್ಬ ವ್ಯಕ್ತಿಯ ಎಡಗೈ ಬಲಗೈ ಅಷ್ಟೇ ಚಾಕುಚಕ್ಯತೆಯಿಂದ ಕಾರ್ಯನಿರ್ವಹಿಸ್ತದೆ, ಅದಕ್ಕೆ ಅಂತವನಿಗೆ ಸವ್ಯ ಸಾಚಿ ಅಂತ. ಈಸ್ ಅ ಪರ್ಫೆಕ್ಟ್ ಇನ್ ಬೋತ್ ಹ್ಯಾಂಡ್ಸ್. ಆ ಕೈಗಳನ್ನ ಸರಿಯಾಗಿ ಪರ್ಫೆಕ್ಟ್ ಆಗಿ ಉಪಯೋಗ ಮಾಡೋನು ಸವ್ಯ ಸಾಚಿ. ಸೊ ಅರ್ಜುನ ಇಷ್ಟೊಂದು ಎಕ್ಸ್ಪರ್ಟ್ ಇದ್ದ ಅಂತಂದ್ರೆ ಎಡಗೈ ಬಲಗೈದಿಂದ ಎಲ್ಲ ಕಡೆಯಿಂದ ಎಲ್ಲ ಕಾರ್ಯವನ್ನ, ಈ ಬಾಣಗಳನ್ನ ಧನುಸ್ಸನ್ನ ಕರೆಕ್ಟ್ ಆಗಿ ತಗೊಳ್ಳೋದು, ಕರೆಕ್ಟ್ ಆಗಿ ಬಿಡೋದು, ಎಕ್ಸ್ಪರ್ಟ್. ಸವ್ಯ ಸಾಚಿ ಎಂದರೆ ರಣರಂಗದಲ್ಲಿ ಬಹು ನೈಪುಣ್ಯದಿಂದ ಬಾಣಗಳನ್ನು ಬಿಡುವವನು ಎಂದರ್ಥ. ಆದುದರಿಂದ ತನ್ನ ಶತ್ರುಗಳನ್ನು ಕೊಲ್ಲಲು ಸಾಮರ್ಥ್ಯವಿರುವ ಬಾಣಗಳನ್ನು ಪ್ರಯೋಗಿಸುವ ನಿಪುಣ ಯೋಧ ಎಂದು ಅರ್ಜುನನ್ನು ಸಂಬೋಧಿಸಿದೆ. ಇಸ್ಗೆಸ್ ಬುರಿಜನ್ ಪ್ರಭುಜಿ ಅವರು ಇಲ್ಲಿ ಬರೀತಾರೆ, ಸವ್ಯ ಸಾಚಿ, ಸವ್ಯಶಾಸ್ತಿ. ಇದರ ಅರ್ಥ ಒನ್ ಹೂ ಕ್ಯಾನ್ ಫೈಟ್ ambidexterously with either hand, left or right. ಒಂದು ಕೈಯಿಂದ ಅಥವಾ ಎರಡು ಕೈಯಿಂದ ಅಥವಾ ಒಂದು ಕೈ, ಎಡಗೈಯಷ್ಟೇ ಬಲಗೈಯಷ್ಟೇ, ಬಲಗೈಯಷ್ಟೇ ಎಡಗೈನೂ ಕೂಡ ಅಷ್ಟೇ ಚಾಕುಚಕ್ಯತೆಯಿಂದ ಆ ಧನುರ್ವಿದ್ಯೆಯನ್ನ ಪ್ರಯೋಗಿಸ್ತದೆ. ಕೃಷ್ಣ therefore encourages Arjuna to how use all his skills to fight. ನೀ ಎಡಗೈ ಉಪಯೋಗ ಮಾಡು, ಬಲಗೈ ಉಪಯೋಗ ಮಾಡು, ಪರ್ಫೆಕ್ಟ್ ಆಗಿ ನಿನ್ನ ಎಲ್ಲ ಬುದ್ಧಿಮತ್ತೆಯನ್ನ ಉಪಯೋಗ ಮಾಡಿಕೊಂಡು ಫೈಟ್. ವಿದೌಟ್ ಪ್ರೈಡ್. ಯಾಕಂತಂದ್ರೆ ಈ ಗರ್ವ ಏನಿದೆ ನಿನ್ನನ್ನ ಕೆಳಗಡೆ. ವಿದೌಟ್ ಪ್ರೈಡ್ ಮೊದಲನೇದು. ಎರಡನೇದು ಬಿಕಾಸ್ ಪೂರ್ವಂ ಏವ, ನಾನು ಈ ತರ ಯೋಜನೆಯನ್ನ ಮಾಡಿಟ್ಟಿದ್ದೇನೆ, ಇವರೆಲ್ಲರೂ ಹತರಾಗಿ ಜಯ ನಿನಗೆ ಗ್ಯಾರಂಟಿ ಇದೆ. ನಾಟ್ ಬಿಕಾಸ್ ಆಫ್ ಅರ್ಜುನ ಸ್ಕಿಲ್ಸ್ ದ ವಾರಿಯರ್ಸ್ ಆರ್ ಆಸ್ ಗುಡ್ ಆಸ್ ಡೆಡ್. ಅದಕ್ಕೆ ಮಾರೇ ಕೃಷ್ಣ ರಾಖೆ ಕೌನ್, ರಾಖೆ ಕೃಷ್ಣ ಮಾರೇ ಕೌನ್. ಭಗವಂತ ಯಾರನ್ನಾದ್ರೂ ರಕ್ಷಣೆ ಮಾಡುವ ಯೋಜನೆ ಇದ್ರೆ ಯಾರೀ ಅವನ್ ಕೊಲ್ಲೋಕಾಗತ್ತೆ? ಭಗವಂತ ಯಾರನ್ನಾದ್ರೂ ಕೊಲ್ಲಬೇಕಂತ ಯೋಜನೆ ಮಾಡಿದ್ರೆ ಯಾರು ಅವನನ್ನ ಬದುಕಿಸೋದಕ್ಕಾಗತ್ತೆ? ಅದನ್ನೇ ಹೇಳೋದು, ಭಗವಂತನ ಯೋಜನೆಯಿಂದ ಈ ಜಗತ್ತು, ಈ ಪರಿಜಗತ್ತ ಎಲ್ಲಾ ಅನಂತ ಕೋಟಿ ಬ್ರಹ್ಮಾಂಡಗಳು ಆಯಾಸವಿಲ್ಲದೆ ನಡೀತಾ ಇದ್ದಾರೆ, ವಿದೌಟ್ ಎನಿ ಎಫರ್ಟ್. ಯಾಕಂತಂದ್ರೆ ಭಗವಂತನ ಯೋಜನೆ ಇದೆ, ಹೀಸ್ ಪ್ಲಾನ್. ಆದ್ದರಿಂದ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೀನು ಸವ್ಯ ಸಾಚಿ.
ನೀನು ಎಕ್ಸ್ಪರ್ಟ್ ಇದೀಯ, ಯುದ್ಧವನ್ನ ಮಾಡು, ನನ್ನ ನಿಮಿತ್ತ ಆಗು. ನನ್ನ ಇಚ್ಛೆಯಿಂದ ನೀನು ಯುದ್ಧವನ್ನ ಮಾಡಲು ಒಪ್ಪಿದೆಯಾದರೆ ನಿನಗೆ ಗೆಲುವು ಖಂಡಿತ. ಸೊ ತುಂಬಾ ಸುಂದರವಾದ ಶ್ಲೋಕ. ಇದನ್ನ ನಾವೆಲ್ಲರೂ ಬೈಹಾಟ್ ಮಾಡ್ಬೇಕು. ಇದು ಯಾವಾಗಲೂ ನೆನಪಿಸ್ತಾ ಇರ್ಬೇಕು. ನೀವು ಒಂದು ಪೇಜ್ ನಲ್ಲಿ ಬರೋದು, ಒಂದು ಈ ಎಲ್ಲೋ ಪೇಜಸ್ ಬರ್ತಾವಲ್ಲ, ಅದನ್ನ ಸ್ಟಿಕ್ ಮಾಡ್ಬಿಡಿ. ನೀವೊಂದು 10 ಸಾರಿ ಹೋಗ್ತಾ ಬರ್ತಾ ಓದಿ ನಿಮ್ಗೆ ಬೈಹಾಟ್ ಆಗ್ಬಿಡತ್ತೆ. ಯಾಕಂತಂದ್ರೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಈ ಶ್ಲೋಕ ತುಂಬಾ ತುಂಬಾ ಇಂಪಾರ್ಟೆಂಟ್. 34ಕ್ಕೆ ಹೋಗೋಣ. ಏನಾದ್ರೂ ಡೌಟ್ ಇತ್ತಾ ಈ ಶ್ಲೋಕದಲ್ಲಿ ಅಥವಾ ಹಿಂದಿನ ಒಂದು ಸೆಕ್ಷನ್ ನಲ್ಲಿ? ಸೊ ಈ ಶ್ಲೋಕ ಏನಿದೆ, ಈ ಒಂದು 3ನೆಯ ಸೆಕ್ಷನ್ ನ 3ನೆಯ ಭಾಗದ ಕೊನೆಯ ಶ್ಲೋಕ. ಇದರಲ್ಲಿ ಭಗವಂತ ಇನ್ನೊಂದು ನಿರ್ದೇಶನವನ್ನ ಅರ್ಜುನನಿಗೆ ಕೊಡ್ತಾನೆ. ಮೊದಲನೇ ನಿರ್ದೇಶನ ಏನು ಕೊಟ್ಟ? ಸವ್ಯಸಾಚಿನ್, ಯುದ್ಧ ಮಾಡು, ನೀನು ಮಾಡದೆ ಇದ್ರೂ ಕೂಡ ಇವ್ರು ಸತ್ತು ಹೋಗ್ತಾರೆ, ನೀನು ಮಾಡಿ ಯಶವನ್ನ ಗಳಿಸು. ಸರಿನಾ? ಸೊ ಈ ಶ್ಲೋಕ ಎಸ್ ಕರೆಕ್ಟ್, ಎಸ್ ಪ್ರಭುಜಿ, ಕರೆಕ್ಟ್. ಓಕೆ, ವೆರಿ ವೆರಿ ಬ್ಯೂಟಿಫುಲ್ ಶ್ಲೋಕ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಂಸ್ತಾಂ ಜಹಿಮಾ ವ್ಯತಿಷ್ಠ ಯುದ್ಧಶ್ಚ ಜೇತಾಸಿ ರಣೇ ಸಪತ್ನಾಂ. ಎಸ್, ಅರ್ಜುನನಿಗೆ ಕೃಷ್ಣನ ಕೊನೆಯ ನಿರ್ದೇಶನ ಏನಂತ ನಾವು ನೋಡಿ. ಓದ್ಲ ಪ್ರಭುಗಳ? ಓದಿ ಪ್ರಜು, ಓದಿ. ಹರೇ ಕೃಷ್ಣ. ಅನುವಾದ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ಮಹಾಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಸುಮ್ಮನೆ ಯುದ್ಧ ಮಾಡು. ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಇಷ್ಟೊಂದು ಅಸ್ಯೂರೆನ್ಸ್ ಯಾರು ಕೊಡ್ತಾರೆ? ಹೋಗೋ ಹೋಗು, ನಿನ್ ಗೆಲುವು ಗ್ಯಾರಂಟಿ, ಯು ಆರ್ ಗೋಯಿಂಗ್ ಟು ವಿನ್. ಜಯ. ಓದಿ ಪ್ರಜು, ಪರ್ಪಟ್ ಓದಿ, ತುಂಬಾ ಇಂಪಾರ್ಟೆಂಟ್. ಶ್ರೀಲ ಪ್ರಭುಪಾದ್ ಕಿ ಜೈ. ಭಾವಾರ್ಥ: ದೇವೋತ್ತಮ ಪರಮ ಪುರುಷನು ಎಲ್ಲಾ ಯೋಜನೆಗಳನ್ನು ಮಾಡುತ್ತಾನೆ. ಆದರೆ ತನ್ನ ಭಕ್ತರಲ್ಲಿ ಅವನ ಕೃಪೆ ಎಷ್ಟೆಂದರೆ, ತನ್ನ ಯೋಜನೆಯನ್ನು ತನ್ನ ಅಪೇಕ್ಷೆಯಂತೆ ಕಾರ್ಯಗತ ಮಾಡುವವರಿಗೆ ಅದರ ಕೀರ್ತಿಯನ್ನು ನೀಡಲು ಬಯಸುತ್ತಾನೆ. ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿ ಒಬ್ಬ ಗುರುವಿನ ಮೂಲಕ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಬೇಕು. ಬದುಕು ಸಾಗಬೇಕಾದದ್ದು ಹೀಗೆ. ದೇವೋತ್ತಮ ಪರಮ ಪುರುಷನ ಕೃಪೆಯಿಂದ ಅವನ ಯೋಜನೆಗಳು ಅರ್ಥವಾಗುತ್ತವೆ. ಭಕ್ತರ ಯೋಜನೆಗಳು ಕೃಷ್ಣನ ಯೋಜನೆಗಳಂತೆಯೇ ಮನುಷ್ಯನು ಇಂತಹ ಯೋಜನೆಗಳನ್ನು ಅನುಸರಿಸಿ ಬದುಕಿನ ಹೋರಾಟದಲ್ಲಿ ಜಯಶಾಲಿ ಆಗಬೇಕು. ಜಯ. ಒಂದು ಬಹಳ ಇಂಪಾರ್ಟೆಂಟ್ ಸೆಂಟೆನ್ಸ್ ಇದೆ ನೋಡಿ ಇದರಲ್ಲಿ. ಭಕ್ತರ ಯೋಜನೆಗಳು ಕೃಷ್ಣನ ಯೋಜನೆಯಂತೆ. ಸುಮ್ನೆ ನಾವು ಭಕ್ತರ ಯೋಜನೆಗಳಿಗೆ ಒಪ್ಕೊಳ್ಳೋದು. ಯಾಕಂತಂದ್ರೆ ಕೃಷ್ಣನನ್ನ ಪ್ರಸನ್ನ ಮಾಡ್ಬೇಕಾಗಿರುವ ಯೋಜನೆ ಆಗಿರೋದ್ರಿಂದ ಯಶಸ್ಸು ಗ್ಯಾರಂಟಿ. ನಾವು ಏನು ಮಾಡದಿದ್ರು ಅದರಲ್ಲಿ ಆ ಒಂದು ಕರ್ತವ್ಯದಲ್ಲಿ ತೊಡಗಿದ್ದಷ್ಟಕ್ಕೆ ನಮ್ಮ ಯಶಸ್ಸು ನಿಶ್ಚಿತವಾಗ್ತದೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದಾತ್ ನಗತಿ ಕುತೋಪಿ ಧ್ಯಾಯಂತು ತಸ್ಯ ಯಶಸ್ವಿ ಸಂಧ್ಯಾ ವಂದೇ ಗುರೋ ಶ್ರೀ ಚರಣಾರವಿಂದ. ಭಕ್ತರು ಮಾಡಿರುವ ಯೋಜನೆ ಭಗವಂತನ ಯೋಜನೆ. ಆದ್ದರಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದರಲ್ಲಿ ತೊಡಗುವಾಗ ಈ ನಿರ್ಧಾರವನ್ನು ಭಗವಂತನ ಆಶ್ರಯದಲ್ಲಿ, ಭಕ್ತರ ಆಶ್ರಯದಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ. ಸೊ ಇನ್ನು ಇದರ ಶ್ಲೋಕದ ಒಂದು ಆಚಾರ್ಯರ ಅಭಿಪ್ರಾಯವನ್ನ ನೋಡೋಣ. 34th ಶ್ಲೋಕ ಅಲ್ವಾ? ಎಸ್. ಭಗವದ್ಗೀತೆಯ 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ
ಅರ್ಜುನ ಹೇಳ್ತಾನೆ, ಆ ನಾನು ಹಾಗೆ ಇವರನ್ನ ಗುರುನ ಹತ್ವಾಗಿ ಮಹಾನುಭಾವಾನ್ ಶ್ರೇಯೋ ಭುಂಕ್ವಾಪೇಕ್ಷಮಪಿ ಲೋಕೆ ಹತ್ವಾರ್ಥ ಕಾಮಾನ್ ಗುರುನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರತಿಕ್ತಾನ್ ನ ಚೇತದ್ ವಿದ್ಮಕತರನ್ನೋ ಗರಿಯೋ ಯದ್ವಾ ಜಯೇಮಯನ ಯದಿವಾ ಜಯೇಯೋ ಯಾನೇವ ಹತ್ವಾ ಜಿಜಿ ವಿಷಾಮ ದೇವ ಸ್ಥಿತ ಪ್ರಮುಖೇ ತಾರ್ತರಾಷ್ಟ್ರ. ಓ, ಯಾರ್ ಗೆಲ್ತಾರೆ, ಯಾರ್ ಸೋಲ್ತಾರೆ? ನಾವು ಗೆಲ್ತೀವೋ ಅವ್ರು ಗೆಲ್ತಾರೋ, ನಾವು ಸೋಲ್ತೀವೋ ಅವ್ರು ಸೋಲ್ತಾರೋ? ತುಂಬಾ ಕನ್ಫ್ಯೂಷನ್ ಇದೆ ನನಗೆ. ಸದಕ್ಕೆ ಕೃಷ್ಣ ಹೇಳ್ತಾನೆ, ಜೇತಾ ಅಸಿ ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೇದಾನ್ ಮಯಾ ಹತಾಸ್ತ್ವಂ ಜಹಿಮಾ ವ್ಯತಿಶ್ಚ ಯುದ್ಧಶ್ಚ ಜೇತಾಸಿ ರಣೇ ಸಹಾತ್ಮಾನ್. ಭಗವಂತ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾನೆ, ನೀನ್ ಗೆಲ್ತೀಯ. ಯು ಆರ್ ಗೋಯಿಂಗ್ ಟು ವಿನ್. ನಿನಗೆ ಜಯ ಆಗೋದಿದೆ. ಭಗವಂತ ಹೇಳ್ತಾ ಇದ್ದಾನೆ, ಜೇತಾಸಿ, ಯು ವಿಲ್ ಕಾನ್ಕರ್. ಟು ಸರ್ಟಿಫೈ ದಟ್ ಅರ್ಜುನ ವಿಲ್ ಬಿ ವಿಕ್ಟೋರಿಯಸ್, ಕೃಷ್ಣ ಆಲ್ಸೋ ಆಡ್ಸ್ ಜಯದ್ರಥಾಸ್ ನೇಮ್. ನೋಡಿ, 3 ಜನ ಇದ್ರು ಹಿಂದಿನ ಶ್ಲೋಕಗಳಲ್ಲಿ ನೋಡಿದೀರಾ. ಭೀಷ್ಮ, ದ್ರೋಣ ಮತ್ತು ಕರ್ಣ. ಇವ್ರ ಬಗ್ಗೆ ಡೌಟ್ ಇತ್ತು. ಭಗವಂತ ಇನ್ನೊಬ್ಬನ್ನ ಆಡ್ ಮಾಡ್ತಾನೆ, ಜಯದ್ರಥ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್. Krishna also adds Jayadratha's name to the 3 warriors already mentioned in the text 26. 26 ನಲ್ಲಿ ನಾವು ನೋಡಿದೀವಿ. ಭಯ ಯಾರಿಗಿತ್ತು? ಅರ್ಜುನನಿಗೆ ಒಂದು ಡೌಟ್ ಇತ್ತು, ಇವರನ್ನ ನಾನು ಗೆಲ್ಲೋದಕ್ಕೆ ಸಾಧ್ಯನಾ? ಬೆಟರ್ ಅವಾಯ್ಡ್. ಭಗವಂತ ಅವರೊಂದಿಗೆ ಇವರನ್ನು ಕೂಡ ಸೇರಿಸ್ತಾನೆ ಈ ಶ್ಲೋಕದಲ್ಲಿ. ಆಲ್ದೋ ಹಿ ಈಸ್ ನಾಟ್ ಆಸ್ ಪವರ್ಫುಲ್ ಆಸ್ ಅದರ್ಸ್. ಅಂತ ಅಪ್ರತಿಮ ವೀರ ಏನು ಅಲ್ಲ ಭೀಷ್ಮ ದ್ರೋಣರಂತೆ. ಆದ್ರೆ ಜಯದ್ರಥ ವಾಸ್ ಗಿವನ್ ಎ ಬೂನ್ ಬೈ ಲಾರ್ಡ್ ಶಿವ ಟು ಬಿ ಏಬಲ್ ಟು ಸ್ಟಾಪ್ ದ ಪಾಂಡವ ಒನ್ಸ್. ಸೊ ನನಗೆ ಆ ಕತೆ ಕೇಳಿದ್ದೆ ನಾನು, ಈಗ ನೆನಪಾಗ್ತಾ ಇಲ್ಲ. ಯಾರಿಗಾದ್ರು ಇದ್ರೆ ಹೇಳ್ಬಹುದು. ಜಯದ್ರಥನಿಗೆ ಶಿವನ ಒಂದು ವರ ಇರ್ತದೆ, ಒಂದು ಸಾರಿ ನೀನು ಪಾಂಡವರನ್ನ ಎದುರಿಸಬಹುದು. ಸೊ ಆ ಶಿವನ ವರದ ಬಗ್ಗೆನೂ ಕೂಡ ಬಿಕಾಸ್ ಅರ್ಜುನ ನೋಸ್ ದಿಸ್, ಹಿ ಈಸ್ ಕನ್ಸರ್ನ್ಡ್ ಅಬೌಟ್ ಜಯದ್ರಥ. ತಮ್ಗೆ ಯಾರಿಗಾದ್ರೂ ನೆನಪಿದ್ದಾನೆ? ಇಲ್ಲದೆ ನಾನು ನಾಳೆ ನೋಡಿ ಇದನ್ನ ಹೇಳ್ತೇನೆ. ನನಗೆ ಕೇಳಿದ್ದೆ, ಅದೇ ನನ್ನ ಪಕ್ಕ ಜಯದ್ರಥನಿಗೆ ಅವರ ಇರ್ತದೆ. ಯಾರಿಗಾದ್ರೂ ನೆನಪಿದ್ದೀನಾ ಅಥವಾ ಓದಿದ್ದೀರಾ ಜಯದ್ರಥನಿಗೆ ಯಾವ ಸಂದರ್ಭದಲ್ಲಿ ಈ ವರ ಕೊಡಲಾಗಿತ್ತು ಅಂತ? ಇಲ್ಲ ಅಂದ್ರೆ ಐ ವಿಲ್ ಜಸ್ಟ್ ಲುಕ್ ಇನ್ ಟು ಇಟ್ ಅಂಡ್ ಕಮ್ ಬ್ಯಾಕ್. ಸೊ ಕೃಷ್ಣ ಅರ್ಜುನನಿಗೆ ಒಂದು ಧೈರ್ಯವನ್ನ ಕೊಡ್ತಾ ಇದ್ದ. ನಿನ್ ಜಯದ್ರಥನ ಬಗ್ಗೆ ನಿನ್ಗೆ ಏನಾದ್ರು ಸಂಶಯ ಇದೆನಾ? ಅವನು ಕೂಡ ಹತವಾಗ್ತಾನೆ. Krishna assures Arjuna that his concern is unwarranted. ಅದಕ್ಕೂ ನೀನು ಭಯ ಪಡಬೇಕಾಗಿಲ್ಲ. ಸೊ ಈಗ ಇಷ್ಟು ಭಗವಂತ 34ನೇ ಶ್ಲೋಕದವರೆಗೆ ಈ ನಿರ್ದೇಶನಗಳನ್ನ ಕೊಟ್ಟು, ನೀನು ಒಬ್ಬ ಸಾಧನನಾಗು. ಈಗಾಗಲೇ ಇವರೆಲ್ಲರೂ ಹತರಾಗಿದ್ದಾರೆ, ಯುದ್ಧ ಮಾಡು, ಜಯ ಗಳಿಸು, ರಾಜ್ಯವನ್ನ ಅನುಭವಿಸು. ಈಗ ಸಂಜಯ ಉವಾಚ. ಸಂಜಯ ಮುಂದಿನ ಒಂದು ಸೆಕ್ಷನ್ ಅನ್ನ ಅರ್ಜುನ ನೋಡ್ತಾ ಇದ್ದಾನೆ ಯುದ್ಧ ಭೂಮಿಯಲ್ಲಿ.
ಭಗವಂತ ಈ ರೀತಿ ನಿರ್ದೇಶನವನ್ನ ಕೊಡೋದನ್ನ ಅದನ್ನ ತಿಳಿದುಕೊಂಡು ತನ್ನ ಪ್ರಾರ್ಥನೆಯನ್ನ ಮುಂದುವರಿಸ್ತಾನೆ, ತನ್ನ ಪ್ರಾರ್ಥನೆಯನ್ನ ಪ್ರಾರಂಭಿಸ್ತಾನೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು ಇವು. ಈ ಪ್ರಾರ್ಥನೆಗಳನ್ನ ನಾವು ಭಕ್ತರು ಮಾಡ್ಬೇಕು, ಇವನ್ನ ಬಾಯ್ಹಾಟ್ ಮಾಡ್ಬೇಕು. ಇವನ್ನ ಒಟ್ಟು 12 ಶ್ಲೋಕಗಳಿದ್ದಾವೆ. ಈ 12 ಶ್ಲೋಕಗಳನ್ನ ನಾವು ಸರಿಯಾಗಿ ಬಾಯ್ಹಾಟ್ ಮಾಡಿ ಈ ಪ್ರಾರ್ಥನೆಗಳನ್ನ ಭಗವಂತನಿಗೆ ನಾವು ಅರ್ಪಿಸ್ಬೇಕು. ಸೊ 35ನೇ ಶ್ಲೋಕ. ಸಂಜಯ ಉವಾಚ ಏತಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ ನಮಸ್ಕೃತ್ಯ ಭೂಯತ್ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಭೀತ ಪ್ರಣಮ್ಯ. ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ ಪ್ರಭುಜಿ, ನಾನು ಓದ್ತೀನಿ ಪ್ರಭುಜಿ. ಎಸ್ ಮಾತಾಡಿ, ಓದಿ. ಅನುವಾದ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು: ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಭಾವಾರ್ಥ ಓದಿ. ಭಾವಾರ್ಥ. ನಾವು ಆಗಲೇ ವಿವರಿಸಿದಂತೆ ದೇವೋತ್ತಮ ಪರಮ ಪುರುಷನ ವಿಶ್ವರೂಪವು ಸೃಷ್ಟಿಸಿದ ಸನ್ನಿವೇಶದಿಂದ ಅರ್ಜುನನು ಆಶ್ಚರ್ಯಚಕಿತನಾಗಿ ದಿಗ್ಭ್ರಾಂತನಾದನು. ಅನಂತರ ಭಕ್ತಿಪೂರ್ವಕವಾಗಿ ಮತ್ತೆ ಮತ್ತೆ ಕೃಷ್ಣನಿಗೆ ಪ್ರಣಾಮ ಮಾಡಿದನು. ಸ್ನೇಹಿತನಾಗಿ ಅಲ್ಲ, ಬೆರಗಾದ ಭಕ್ತನಾಗಿ ಅವನು ಗದ್ಗದ ಸ್ವರದಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. ಹರೇ ಕೃಷ್ಣ. ಇನ್ನು ಈ ಮುಂದಿನ 11 ಶ್ಲೋಕಗಳು ಅರ್ಜುನನ ಪ್ರಾರ್ಥನೆಗಳು. ಅರ್ಜುನ ಏನ್ ಪ್ರಾರ್ಥನೆ ಮಾಡಿದಾನೆ? ಯಾಕಂದ್ರೆ ಪ್ರಾರ್ಥನೆ ಮಾಡೋದಕ್ಕೆ ಶುದ್ಧತೆ ಬೇಕು. ಎಲ್ಲಿಯವರೆಗೆ ನಮಗೆ ಆ ಶುದ್ಧತೆ ಬರೋದಿಲ್ಲ, ಅಲ್ಲಿವರೆಗೆ ಪ್ರಾರ್ಥನೆಗಳು ನಮ್ಮ ಹೃದಯದಿಂದ ಹೊರಹೊಮ್ಮುವುದಿಲ್ಲ. ಆದರೆ ಇಂತಹ ಶುದ್ಧ ಭಕ್ತರು ಮಾಡಿರುವ ಪ್ರಾರ್ಥನೆಗಳನ್ನ ನಾವು ಮೇಲಿಂದ ಮೇಲೆ ಮಾಡ್ತಾ ಇರಬೇಕು. ಅವಾಗ ನಮಗೂ ಕೂಡ ಅವರ ಕೃಪೆಯಿಂದ ಕ್ವಾಲಿಫಿಕೇಶನ್ ಬರ್ತದೆ. ನಾವು ಕೂಡ ಭಗವಂತನಿಗೆ ಪ್ರಾರ್ಥನೆಗಳನ್ನ ಅರ್ಪಿಸೋದಕ್ಕೆ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ, ತುಂಬಾ ಇಂಪಾರ್ಟೆಂಟ್ ಪ್ರಾರ್ಥನೆಗಳು. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹರ್ಷತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘ. ಯಾರು ಓದ್ತೀರಾ? హరే కృష్ణ ప్రభుజీ. ఓది ఓది. అర్జునుడు పలికెను: ఓ ఋషికేశ, నీ నామమును విని జగత్తు ఆనందభరితమవుతున్నది. ఆ విధంగా ప్రతి ఒక్కరూ నీ పట్ల అనురక్తులవుతున్నారు. సిద్ధగుణము నీకు గౌరవంతో నమస్కరిస్తున్న రాక్షసులు భయంతో అటు ఇటు పరిగెడుతున్నారు. ఇదంతా యుక్తంగానే జరుగుతున్నది. హరే కృష్ణ ప్రభుజీ. ಹರೇ ಕೃಷ್ಣ. ಸೊ ಅರ್ಜುನನಿಗೆ ಹಿಂದಿನ ಶ್ಲೋಕದಲ್ಲಿ ಕಿರೀಟಿ ಅಂತ ಹೇಳ್ತಾರೆ. ಸೊ ಯಾಕಂತಂದ್ರೆ ಅವನು ಅತ್ಯಂತ ಸುಂದರವಾದ ಕಿರೀಟನ್ನ ಹಾಕೊಂಡಿರ್ತಾನೆ. ಇಂದ್ರ ಇದನ್ನ ಕೊಟ್ಟಿರ್ತಾನೆ. ಯಾವಾಗ ಇಂದ್ರನ ವೈರಿಗಳನ್ನ ಅರ್ಜುನ ಸೋಲಿಸ್ತಾನೆ, ಅವಾಗ ಇಂದ್ರ ಪ್ರಸನ್ನನಾಗಿ ಅವನಿಗೆ ಸುಂದರವಾದ ದೇವಲೋಕದ ಕಿರೀಟವನ್ನ ಕೊಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಕಿರೀಟಿ ಅಂತ ಹೇಳಲಾಗಿದೆ. ನೋಡಿ, ಎಷ್ಟೊಂದು ಶಕ್ತಿವಂತ ಗಾಂಡೀವ, ಪಾಶುಪತಾಸ್ತ್ರ, ಕಿರೀಟಿ, ಅಗ್ನಿ ದೇವ ನೀಡಿರುವ ರಥ, ಸ್ವಯಂ ಭಗವಂತ ಪಕ್ಕದಲ್ಲಿದ್ದರೂ ಕೂಡ ಅರ್ಜುನ ಭಗವಂತನ ಈ ಒಂದು ವಿಶ್ವರೂಪವನ್ನು ನೋಡಿ ಗದ್ಗದಿತನಾಗಿದ್ದಾನೆ, ಭಯಭೀತನಾಗಿದ್ದಾನೆ, ನಡುಗುತ್ತಾ ಇದ್ದಾನೆ. ಆದಾಗ್ಯೂ ಕೂಡ ತನ್ನ ಶಕ್ತಿಯನ್ನ ಉಪಯೋಗಿಸಿ ಇಲ್ಲಿ ಭಗವಂತನ ಮುಂದೆ ತನ್ನ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾನೆ.
ಸೊ ಈ 11 ಶ್ಲೋಕಗಳ ಮೊದಲ ಶ್ಲೋಕ ಏನಿದೆ ಅಂತಂದ್ರೆ ಅರ್ಜುನ ತನ್ನ ಒಂದು ಭಯವನ್ನ ಆ ವಿಶ್ವರೂಪದ ದರ್ಶನವನ್ನ ಮಾಡಿ ಹೇಗೆ ಅವನಿಗೆ ಅನಿಸ್ತಾ ಇದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಹೇ ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಅರಿವು. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ನಾನು ನೋಡ್ತಾ ಇದ್ದೀನಪ್ಪ, ಬೇರೆ ಬೇರೆ ಲೋಕಗಳೆಲ್ಲ ಸಿದ್ಧರು, ಚಾರಣರು, ಇವರೆಲ್ಲರೂ ನೀನು ಗುಣಗಾನ ಮಾಡ್ತಾ ಇದೆಲ್ಲ ಸರಿ ಇದೆ. ಅವರೆಲ್ಲ ಸರಿಯಾಗಿಯೇ ಮಾಡ್ತಾ ಇದ್ದಾರೆ. ಪರ್ಪಟ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಬ್ರೂಸ್. ಓದಿ. ಕುರುಕ್ಷೇತ್ರ ಯುದ್ಧದ ಪರಿಣಾಮವನ್ನು ಕೃಷ್ಣನಿಂದ ಕೇಳಿದಾಗ ಅರ್ಜುನನಿಗೆ ಜ್ಞಾನೋದಯವಾಯಿತು. ದೇವತಮ ಪರಮ ಪುರುಷನ ಮಹಾಭಕ್ತನು ಸ್ನೇಹಿತನು ಆಗಿ ಅರ್ಜುನನು ಕೃಷ್ಣನು ಮಾಡಿದ್ದೆಲ್ಲ ಯೋಗ್ಯವೇ ಎಂದು ಹೇಳಿದನು. ಭಕ್ತರನ್ನು ರಕ್ಷಿಸುವವನು, ಭಕ್ತರ ಆರಾಧ್ಯ ದೈವನು ಕೃಷ್ಣನೇ. ಅನಿಷ್ಟವನ್ನು ನಾಶ ಮಾಡುವನು ಕೃಷ್ಣನೇ ಎಂದು ಅರ್ಜುನನು ದೃಢಪಡಿಸುತ್ತಾನೆ. ಅವನ ಕಾರ್ಯಗಳು ಎಲ್ಲರಿಗೂ ಸಮಾನವಾಗಿ ಒಳಿತನ್ನು ಮಾಡುತ್ತವೆ. ಕುರುಕ್ಷೇತ್ರ ಯುದ್ಧದ ಮುಕ್ತಾಯದ ಹಂತದಲ್ಲಿ ಆಕಾಶದಲ್ಲಿ ಅನೇಕರು, ದೇವತೆಗಳು, ಸಿದ್ಧರು, ಉನ್ನತ ಲೋಕಗಳ ಧೀಮಂತರು ಎಲ್ಲರೂ ಸೇರಿದ್ದರು. ಕೃಷ್ಣನು ಅಲ್ಲಿದ್ದುದರಿಂದ ಅವರೆಲ್ಲ ಯುದ್ಧವನ್ನು ವೀಕ್ಷಿಸಿದ್ದರು ಎಂದು ಇಲ್ಲಿ ಅರ್ಜುನನಿಗೆ ಅರಿವಾಯಿತು. ಅರ್ಜುನನಿಗೆ ವಿಶ್ವರೂಪ ದರ್ಶನವಾದಾಗ ದೇವತೆಗಳು ಆನಂದ ಪಟ್ಟರು. ಆದರೆ ಇತರರು, ರಾಕ್ಷಸರು ಮತ್ತು ನಾಸ್ತಿಕರು ಭಗವಂತನ ಸ್ತುತಿಯನ್ನು ಸಹಿಸದಾದರೂ ದೇವತಮ ಪರಮ ಪುರುಷನ ಭಯಂಕರ ರೂಪವನ್ನು ಕಂಡು ಅವರು ಸಹಜವಾಗಿ ಹೆದರಿ ಓಡಿ ಹೋದರು. ಕೃಷ್ಣನು ಭಕ್ತರನ್ನು, ನಾಸ್ತಿಕರನ್ನು ನಡೆಸಿಕೊಂಡ ರೀತಿಯನ್ನು ಅರ್ಜುನನು ಹೊಗಳುತ್ತಾನೆ. ಪ್ರಭು ಮಾಡುವುದೆಲ್ಲ ಎಲ್ಲರಿಗೂ ಒಳಿತುದಾದದ್ದೇ ಎಂದು ಭಕ್ತನಿಗೆ ಗೊತ್ತು. ಆದುದರಿಂದ ಎಲ್ಲಾ ಸಂದರ್ಭಗಳಲ್ಲಿಯೂ ಅವನು ಪ್ರಭುವಿನ ಮಹಿಮವನ್ನು ಹೊಗಳುತ್ತಾನೆ. ಪ್ರಶ್ನೆ ಬರಬಹುದು, ಯಾಕೆ ಭಕ್ತರು ಯಾವಾಗ್ಲೂ ಭಗವಂತನ ಮಹಿಮೆಯನ್ನ ಹೊಗಳ್ತಾ ಇರ್ತಾರೆ? ಯಾಕಂತಂತಂದ್ರೆ ಅವರಿಗೆ ಭಗವಂತನ ಬಗ್ಗೆ ತಿಳಿದಿದೆ. ಮೂರ್ಖರು, ಕೂಳರು, ಮೂಢರು, ನರಾಧಮರು, ಅವರಿಗೆ ಭಗವಂತನ ಬಗ್ಗೆ ತಿಳಿದಿಲ್ಲ. ಅದಕ್ಕಾಗಿ ಅವರು ಭಗವಂತನನ್ನ ಯಾವುದೇ ಒಂದು ರೂಪದಲ್ಲಿ ನೋಡಿದಾಗ ಭಯಭೀತರಾಗ್ತಾರೆ, ಗಾಬರಿ ಆಗ್ತಾರೆ, ಅಲ್ಲಿಂದ ದೂರ ಹೋಗ್ತಾರೆ. 37ನೇ ಶ್ಲೋಕ. ತಸ್ಮಾಚ್ಚತೇನ ಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದತತ್ಪರಂ ಯತ್. ಯಾರು ಓದ್ತೀರಾ? 37ನೇದು. ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಶ್ರೀಲ ಪ್ರಭು ಪಾದಕ್ಕೆ ಜೈ. ఓ మహాత్మ, బ్రహ్మ కన్నను గొప్పవాడా, నీవే ఆది సృష్టికర్తవు. అటువంటప్పుడు వారెందుకు నీకు నమస్కరించారు? ఓ అనంతుడా, ఓ దేవదేవ, జగన్నివాస, నీవు అజేయమైన మూలమునివి, సర్వ కారణుడివి, ఈ భౌతిక సృష్టికి అతీతమైన వాడివి. హరే కృష్ణ. ಸೊ ಯಾಕೆ ನಮಸ್ಕಾರ ಮಾಡಬಾರ್ದು? ನೀನು ದೇವೋತ್ತಮ ಪರಮ ಪುರುಷ. ತುಂಬಾ ಸುಂದರವಾಗಿದೆ ಪ್ರಾರ್ಥನೆ. ನೆಕ್ಸ್ಟ್ ಶ್ಲೋಕ. ತ್ವಮಾದಿ ದೇವಂ ಪುರುಷಂ ಪುರಾಣಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಎಸ್, ಬರೀ ಶ್ಲೋಕ ಅಷ್ಟೇ. ಹರೇ ಕೃಷ್ಣ ಪ್ರಭು. ಓದಿ ಪ್ರಭು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನ ಮೀರಿದ ಪರಂಧಾಮನೂ ನೀನು.
ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಅರ್ಜುನನ ಒಂದು ರಿಯಲೈಸೇಷನ್. ಭಾವಾರ್ಥ ಓದಿ ಪ್ರಭು. ಭಾವಾರ್ಥ ಜಗದ್ಗುರು ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಎಲ್ಲವೂ ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿದೆ. ಆದುದರಿಂದ ಅವನೇ ಕಡೆಯ ತಾಣ. ನಿಧಾನಂ ಎಂದರೆ ಎಲ್ಲವೂ. ಬ್ರಹ್ಮಜ್ಯೋತಿಯೂ ಸಹ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನೇ ಅವಲಂಬಿಸಿದೆ ಎಂದು ಅರ್ಥ. ಈ ಪ್ರಪಂಚದಲ್ಲಿ ನಡೆಯುವುದೆಲ್ಲವನ್ನು ತಿಳಿದವನು ಅವನು. ಜ್ಞಾನಕ್ಕೆ ಕೊನೆ ಏನಾದರೂ ಇದ್ದರೆ ಅದು ಅವನೇ. ಆದುದರಿಂದ ಅವನೇ ತಿಳಿಯಲ್ಪಟ್ಟವನು ಮತ್ತು ತಿಳಿಯಬೇಕಾದವನು. ಅವನೇ ಜ್ಞಾನದ ಗುರಿ, ಏಕೆಂದರೆ ಅವನು ಸರ್ವವ್ಯಾಪಿ. ಅವನೇ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾರಣನು. ಆದುದರಿಂದ ಅವನು ದಿವ್ಯನು. ಅಲೌಕಿಕ ಜಗತ್ತಿನಲ್ಲಿ ಅವನೇ ಪ್ರಧಾನನು. ಹರೇ ಕೃಷ್ಣ. ಸೊ 39ನೇ ಶ್ಲೋಕದಲ್ಲಿ ವಾಯುರ್ಯಮೋಗ್ನಿರ್ವರುಣ ಶಶಾಂಕ ಪ್ರಜಾಪತಿ ಸ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರಕೃತ್ಯ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಓದಿ ಪ್ರಭು ಯಾರಾದ್ರು. ಎಸ್, ಹರೇ ಕೃಷ್ಣ ಪ್ರಭು. ಎಸ್ ಅನುವಾದ. ನೀನೇ ವಾಯುವು, ನೀನೇ ಯಮ. ಹರೇ ಕೃಷ್ಣ. ಎಸ್ ನೀನೇ ವಾಯುವು, ನೀನೇ ಯಮ, ನೀನೇ ಅಗ್ನಿ, ನೀನೇ ಜಲ, ನೀನೇ ಚಂದ್ರನು. ನೀನು ಪ್ರಥಮ ಜೀವಿಯಾದ ಬ್ರಹ್ಮ, ನೀನು ಪ್ರಪಿತಾಮಹ. ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡುತ್ತೇನೆ. ಮತ್ತೆ ಮತ್ತೆ ನಿನಗೆ ನಮಸ್ಕಾರ. ಭಾವಾರ್ಥ. ಪ್ರಭುವನ್ನು ಇಲ್ಲಿ ವಾಯು ಎಂದು ಸಂಬೋಧಿಸಿದೆ. ಏಕೆಂದರೆ ವಾಯುವು ಎಲ್ಲ ದೇವತೆಗಳಲ್ಲಿ ಅತ್ಯಂತ ಮುಖ್ಯವಾದ ಸ್ವರೂಪ. ಅದು ಎಲ್ಲೆಲ್ಲಿಯೂ ಇದೆ. ಅರ್ಜುನನು ಕೃಷ್ಣನನ್ನು ಪ್ರಪಿತಾಮಹನೆಂದು ಸಂಬೋಧಿಸುತ್ತಾನೆ, ಏಕೆಂದರೆ ಅವನು ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನ ತಂದೆ. ಹರೇ ಕೃಷ್ಣ. ಹರಿ ನಮ ಪುರಸ್ತಾದತ ಪೃಷ್ಠತಸ್ಥೆ ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಂಸ್ತ್ವಂ ಸರ್ವಂ ಸಮಾಪ್ನೋಷಿ ಶತೋಷಿ ಸರ್ವೇ. ಹರೇ ಕೃಷ್ಣ. ಓದ್ಲಾ ಪ್ರಭುಜಿ? ಓದಿ ಓದಿ ಮಾತಾಡಿ. ಅನುವಾದ. ನಿನಗೆ ಮುಂದಿನಿಂದ ಹಿಂದಿನಿಂದ ಎಲ್ಲಾ ಕಡೆಗಳಿಂದ ಪ್ರಣಾಮಗಳು. ಅನಂತ ವೀರ್ಯನೇ, ನೀನು ಅನಂತ ಪರಾಕ್ರಮದ ಪ್ರಭು. ನೀನು ಸರ್ವವ್ಯಾಪಿ. ಆದುದರಿಂದ ಎಲ್ಲವೂ ನೀನೇ. ಹರೇ ಕೃಷ್ಣ. ಇಷ್ಟೊಂದು ಬೇಕಾಗಿಲ್ಲ. ಇಷ್ಟೊಂದು ಗೌರವ ಅವನ ಹೃದಯದಲ್ಲಿ ತುಂಬಿ ಬಂದಿದೆ ಭಗವಂತನ ಬಗ್ಗೆ. ನೋಡಿದಾನೆ ವಿಶ್ವರೂಪನಪ್ಪ, ನನ್ನ ಸ್ನೇಹಿತ ಇಂಥ ದೊಡ್ಡವನ. ಇನ್ನು ಮುಂದೆ ಅರ್ಜುನ ತನ್ನ ಹೃದಯದ ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ. ತುಂಬಾ ಚೆನ್ನಾಗಿದೆ. 41ನೇ ಶ್ಲೋಕ. ಸಖೇತಿ ಮತ್ವಾ ಪ್ರಪ್ಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಛಾವಹಾಸಾರ್ಥಮಸತ್ಕೃತೋಪಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋತವಾಪ್ಯಚ್ಯುತ ತತ್ಕ್ಷಮಕ್ಷ್ವಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದಿ. ನಿನ್ನ ಮಹಿಮೆಗಳನ್ನು ತಿಳಿಯದೆ, ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಸೊ ಇಂಥ ಅದ್ಭುತವಾದ ನನ್ನ ಸ್ನೇಹಿತ ಇದ್ದಾನೆ ನನ್ಗೆ ಅನ್ಸಿರ್ಲಿಲ್ಲೇ ಇಲ್ಲ. ಅದಕ್ಕೆ
ಅರ್ಜುನನಿಗೆ ಇವಾಗ ಅರಿವಾಗ್ತದೆ, ಏನಪ್ಪಾ ನಾನು ಎಂತೆಂತ ತಪ್ಪು ಮಾಡ್ಬಿಟ್ಟೆ, ಪ್ರಮಾದದಿಂದ, ಅಜ್ಞಾನದಿಂದ, ಪ್ರಮಾದದಿಂದ, ತಿಳಿದವನು ನಾನ್ ನಿನಗೆ ಈ ತಪ್ಪುಗಳನ್ನ ಮಾಡಿದೆ. ನಾನ್ ನಿನಗೆ ಕೃಷ್ಣ ಅಂತ ಕರೆದೆ. ಏನು ಶ್ರೀಕೃಷ್ಣನೂ ಅಲ್ಲ, ಬರೀ ಕೃಷ್ಣ. ಅಥವಾ ಯಾದವ, ಯಾಕಂತಂದ್ರೆ ಕೃಷ್ಣ ವಾಸುದೇವನ ಮಗ. ವಾಸುದೇವ ಏನು ರಾಜ ಆಗಿರ್ಲಿಲ್ಲ, ಅವನೊಬ್ಬ ಮಂತ್ರಿ ಆಗಿದ್ದ. ಅರ್ಜುನನ ತಂದೆ ಪಾಂಡುವಿನ ಪುತ್ರ ಅರ್ಜುನ ದೊಡ್ಡ ರಾಜನ ಮಗ, ಪಾಂಡು ಮಹಾರಾಜನಾಗಿದ್ದ. ದೊಡ್ಡ ವೀರ. ಆದಾಗ್ಯೂ ಕೂಡ ಅರ್ಜುನ ಆ ಒಂದು ಪಾಂಡವರ ಪುತ್ರನಾಗಿದ್ದು ಕೃಷ್ಣನನ್ನ ಯಾದವ ಅಂತಂದ್ರೆ ಈ ವೈಶ್ಯರು ಅಂದ್ರೆ ಕ್ಷತ್ರಿಯರಲ್ಲ ಅವರು. ಅಂದ್ರೆ ಯಾದವರು ಕ್ಷತ್ರಿಯರ ಒಂದು ರಕ್ಷಣೆಯಲ್ಲಿರ್ತಾರೆ. ಕ್ಷತ್ರಿಯರದು ಒಂದ್ ಸ್ವಲ್ಪ ಉನ್ನತವಾದ. ಸೊ ಹೇ ಯಾದವ, ಹೇ ಕೃಷ್ಣ ಅಂತ ನಾನು ಕರಿತಾ ಇದ್ದೆ. ಯಾರು ರಾಜ್ಯವನ್ನ ಆಳುವುದಕ್ಕೆ ಯೋಗ್ಯರಾಗಿಲ್ಲವೋ ಅಂಥವರು ಯಾದವರು. ಕ್ಷತ್ರಿಯರು ಅಂದ್ರೆ ಪಾಂಡವರು ರಾಜರು. ಆದ್ದರಿಂದ ನಾನು ಕೆಲವೊಂದು ಸಾರಿ ನಿನಗೆ ಒಂದು ಅಪಮಾನ ಆಗುವಂತೆ ಯಾದವ ಅಂತ ಕರೆದೆ. ಮತ್ತೊಮ್ಮೆ ಓ ನನ್ನ ಗೆಳೆಯ ಅಂತ ಕರೆದೆ ನೀನು. ಕೆಲವೊಂದ್ಸತಿ ಆ ಒಂದು ಅಭಿಪ್ರಾಯದಲ್ಲಿ ನಾನು ನಿನ್ನಗಿಂತ ಉತ್ತಮನಾದರೂ ಕೂಡ ನಿನಗೆ ನಾನು ಸಹಾಯ ಹಸ್ತವನ್ನ ಗೆಳೆಯ ಅಂತ ಮಾಡ್ಕೊಳ್ತೇನೆ. ನಿಮ್ಗೆ ಗೊತ್ತಿದೆ ದೃಪದನ ಒಂದು, ನೀನು ನಾನು ಎಂತಹ ಗೆಳೆಯ, ನಾನು ರಾಜ, ನೀನು ಒಬ್ಬ ಬಡ ಬ್ರಾಹ್ಮಣ, ನಿನಗೂ ನನಗೂ ಏನ್ ಸಂಬಂಧ, ಈಕ್ವಲ್ ರಲ್ಲಿ ಗೆಳೆತನ ಆಗ್ತದೆ ಅಂತ ಹೇಳಿರ್ತಾನೆ. ಸೊ ನಾನು ಗೊತ್ತಿದ್ದೋ ಗೊತ್ತಿಲ್ಲದೆ ಅನೇಕ ತಪ್ಪುಗಳನ್ನ ಮಾಡಿದ್ದೇನೆ. ದಯವಿಟ್ಟು ನನಗೆ ನಾಚಿಕೆ ಆಗ್ತಾ ಇದೆ, ನನಗೆ ಕ್ಷಮೆ ಮಾಡು. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಕೂಚಶ್ಚ ಕುರುರ್ಗರೀಯಾನ್ ನ ತತ್ ಸಮೋಸ್ತಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ತುಂಬಾ ಚೆನ್ನಾಗಿ ಇದೊಂದು ಶ್ಲೋಕ ಓದ್ತೀರಾ ಯಾರಾದ್ರು? ಹರೇ ಕೃಷ್ಣ ಪ್ರಭುಜಿ, ನಾನು ಓದ್ತೀನಿ ಪ್ರಭುಜಿ. ಓದಿ. ಅನುವಾದ. ಈ ಸಮಸ್ತ ವಿಶ್ವಕ್ಕೆ ಚರಾಚರವಾದುದಕ್ಕೆಲ್ಲಕ್ಕೆ ನೀನೇ ತಂದೆ, ನೀನು ಪೂಜ್ಯನು, ಪರಮ ಗುರುವು, ನಿನಗೆ ಸಮಾನರಾದವರು ಯಾರೂ ಇಲ್ಲ, ಯಾರೂ ನಿನ್ನೊಡನೆ ಒಂದಾಗಲಾಗುವುದಿಲ್ಲ. ಆದುದರಿಂದ ಅಪರಿಮಿತ ಪ್ರಭಾವದ ಪ್ರಭುವೆ, 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ? ಹರೇ ಕೃಷ್ಣ. ಸೊ ಕಂಪ್ಲೀಟ್ ಅರ್ಜುನ ಭಗವಂತನಿಗೆ ಶರಣಾಗತ. ನಿನ್ಗಿಂತ ಪೂಜ್ಯರು ಯಾರಿದ್ದಾರೋ? ನಾವೆಲ್ಲರೂ ಭಗವಂತನೊಂದಿಗೆ ನಮ್ಮ ಸಂಬಂಧವನ್ನ ಸ್ಥಾಪಿಸಿ, ಅವನು ನಮ್ಮ ಸ್ವಾಮಿ, ನಾವು ಅವನ ಪುತ್ರರು, ಸೇವಕರು. ಅವನು ಹೇಳಿದಾಗೆ ನಾವು ಕೇಳೋದಕ್ಕೆ ಗಟ್ಟಿಯಾಗಿ ನಿರ್ಧಾರ ಮಾಡಬೇಕು. ಸೊ ಈ ಶ್ಲೋಕದಿಂದ ಅದು ಅರ್ಥ ಆಗ್ತದೆ. ಸೊ ತುಂಬಾ ಸುಂದರವಾದ ಪರ್ಪಟ್ ಇದೆ. ಸಾರ ಇಷ್ಟೇ. ಅರ್ಜುನ ಇವಾಗ ತನ್ನ ಎಲ್ಲ ಬುದ್ಧಿವಂತಿಕೆಯನ್ನ ಉಪಯೋಗಿಸಿಕೊಂಡು ಭಗವಂತನಿಗೆ ಅವನು ಎಲ್ಲರ ಸ್ವಾಮಿ
ಅಂತ ಒಪ್ಕೊಳ್ತಾ ಇದ್ದ. ಸೊ 46ನೇ ಶ್ಲೋಕ, 44, 45, 46 ಈ ಸೆಕ್ಷನ್ ಅಲ್ಲಿ ಕೊನೆ ಆಗ್ತವೆ. 3 ಪ್ರಾರ್ಥನೆಗಳನ್ನ ನಾವು ಇನ್ನು ಕೇಳೋಣ. ಸಮಯ ನಮ್ಮ ಹತ್ರ ಇದೆನಾ? ಇನ್ನ 15 ಮಿನಿಟ್ಸ್ ಇದೆ ಪ್ರಭು. ಹೌದಾ? ಓಕೆ, ಈ 3 ಶ್ಲೋಕ ಮುಗಿಸಿ ಏನಾದ್ರೂ ಸಮಯ ಇದ್ರೆ ಕ್ವಶನ್ ಕೇಳಿ ಮುಗಿಸ್ಬಿಡೋಣ. ತಸ್ಮಾತ್ ಪ್ರಣಮ್ಯ ಪ್ರನಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಜಂ ಪಿತೇವ ಪುತ್ರಸ್ಯ ಸಖೇಹ ಸಖ್ಯೋ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದ್ತೀವಿ ಪ್ರಭು. ಎಸ್. ಅನುವಾದ ಪ್ರಭುಪಾದರಿಂದ. ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮ ಪ್ರಭುವು ನೀನು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಿನ್ನ ದಯೆಯನ್ನು ಬೇಡುತ್ತೇನೆ. ತಂದೆಯು ಮಗನ ಅವಿಧೇಯತೆಯನ್ನು, ಸ್ನೇಹಿತನ ಅಧಿಕ ಪ್ರಸಂಗವನ್ನು ಮತ್ತು ಹೆಂಡತಿಯು ತನ್ನ ಗಂಡನ ಸಲಿಗೆಯನ್ನು ಕ್ಷಮಿಸುವಂತೆ ನೀನು ನಾನು ಮಾಡಿರಬಹುದಾದ ತಪ್ಪುಗಳನ್ನು ಕ್ಷಮಿಸು. ಹರೇ ಕೃಷ್ಣ. ಜೈ. ಸೊ ಅರ್ಜುನ ಭಾವಪೂರ್ಣವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೃಷ್ಟ ಪೂರ್ವಂ ಕೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದಿ ಖುಷಿ ಓದಿ. ನಾನು ಹಿಂದೆ ಎಂದೂ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವತಮ ಪರಮ ಪುರುಷನ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಅಂದ್ರೆ ನೀನು ನೋಡ್ಬೇಕು, ದೇವೋತ್ತಮ ಪರಮಪುರುಷ ನಿನ್ನ ಆ ಶ್ಯಾಮ ಸುಂದರ ರೂಪ ನಾನು ಮತ್ತೆ ನೋಡ್ಬೇಕಪ್ಪ. ಇದು ವಿಶ್ವರೂಪವನ್ನ ನೋಡಿದೆ. ಇದರಿಂದ ನನ್ಗೇನ್ ಗೊತ್ತಾಗತ್ತೆ? ಶ್ಯಾಮ ಸುಂದರ ರೂಪ ಏನು? ಅದು ಭಗವಂತನ ನೈಜ ಸ್ವಾಭಾವಿಕ ರೂಪ, ಮೂಲ ರೂಪ. ಮುಂದಿನ ಶ್ಲೋಕ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದೃಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರ ಭಾವೋ ಭವ ವಿಶ್ವಮೂರ್ತೆ. ಓದ್ತೀನಿ ಪ್ರಭುಜಿ. ಓದಿ ಪ್ರಭು. ಅನುವಾದ. ಏ ವಿಶ್ವಮೂರ್ತಿಯೇ, ಸಹಸ್ರ ಭಾವವೇ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಆ ರೂಪದಲ್ಲಿ ನಿನ್ನನ್ನು ನೋಡಲು ನಾನು ಕಾತರನಾಗಿದ್ದೇನೆ. ಸೊ ಅರ್ಜುನನಿಗೆ ನಿಮ್ಗೆ ಗೊತ್ತಿದೆ, ಇವನ್ ದೇವಕಿ ಮತ್ತು ವಾಸುದೇವರ ಮುಂದೆ ಭಗವಂತ ಪ್ರತ್ಯಕ್ಷ ಆಗಿದ್ದು ಚತುರ್ಭುಜರು. ದೇವಕಿ ಪ್ರಾರ್ಥನೆ ಮಾಡ್ತಾಳೆ, ಅಲ್ಲಪ್ಪ ನೀನು ಈ ತರ 4 ಕೈಗಳನ್ನ ತೆಗೆದುಕೊಂಡು ಹುಟ್ಟಿ ಬಂದ್ರೆ ಕಂಸನಿಗೆ ಗ್ಯಾರಂಟಿ ಆಗ್ತದೆ ನೀನೆ ಕೃಷ್ಣ ಅವನ ವೈರಿ ಅಂತ. ದಯವಿಟ್ಟು ನಿನ್ನ ಸಾಮಾನ್ಯ ಮಗುವಿನ ರೂಪದಲ್ಲಿ ನೀನು ದರ್ಶನವನ್ನ. ಅವಳ ಪ್ರಾರ್ಥನೆಯಂತೆ ಭಗವಂತ ಸಾಮಾನ್ಯ ಮಗುವಿನ 2 ಕೈಗಳ ರೂಪವನ್ನು ದರ್ಶನ ಕೊಡ. ಸೊ ಭಗವಂತನದು ಮೂಲ ರೂಪ ಶ್ಯಾಮಸುಂದರ ರೂಪ. ಆ ಶ್ಯಾಮಸುಂದರ ರೂಪ ಏನಿದೆ ಅದು ತಮಗೆ ಮುಂದೆ ಗೊತ್ತಾಗತ್ತೆ. ಇನ್ನು ಮುಂದಿನ 10 ಶ್ಲೋಕಗಳಲ್ಲಿ ಅತ್ಯಂತ ಆ ಶ್ಯಾಮಸುಂದರ ರೂಪವನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವುದು ಪರಿಪೂರ್ಣತೆಯ ಲಕ್ಷಣ. ಅದನ್ನು ನಾವು ಮುಂದಿನ 10 ಶ್ಲೋಕಗಳಲ್ಲಿ ನೋಡೋಣ. ಇಲ್ಲಿಗೆ ನಾವು ಇವತ್ತಿನ ಒಂದು ಭಕ್ತಿಶಾಸ್ತ್ರಿ ಈ ಸೆಷನ್ ಅನ್ನ ಪೂರ್ಣಗೊಳಿಸ್ತೇವೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆ, ಸ್ವಲ್ಪ ಸಮಯ ಇದೆ, ದಯವಿಟ್ಟು ಕೇಳಬಹುದು.
ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್ ಪ್ರಭು, ಈ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಅದೆಲ್ಲ ನಾನು ಆಲ್ರೆಡಿ ಮಾಡಾಗಿದೆ, ನಿನ್ ನಿಮಿತ್ತ ಮಾತ್ರ ಅಂತ. ಅದೇ ತರ ನಮ್ ಲೈಫ್ ಅಲ್ಲೂ ಭಗವಂತ ಎಲ್ಲ ಮಾಡಿ ನಾವ್ ನಿಮಿತ್ತನ ಅಥವಾ ಏನ್ ಪ್ರಭು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೊ ಇಲ್ಲಿ ಏನು ಅಂತಂತಂದ್ರೆ ನಮ್ಮೆಲ್ಲರಿಗೂ ಒಂದು ಈ ಗೀತೋಪನಿಷತ್ತು ಪಾಠವನ್ನ ಕೊಡ್ತದೆ. ಏನು ಅಂತಂದ್ರೆ ಭಗವಂತನಲ್ಲಿ ನಿಮ್ಮ ವಿಶ್ವಾಸ ದೃಢವಾಗಿರ್ಬೇಕು. ಯಾರ ವಿಶ್ವಾಸ ಭಗವಂತನಲ್ಲಿ ದೃಢವಾಗಿದೆ, ಯಾಕಂದ್ರೆ ಸುಮ್ಮನೆ ಯಾರು ಒಪ್ಪೋದಿಲ್ಲ, ನಂಬೋದಿಲ್ಲ ಭಗವಂತ. ಯಾರು ಶಾಸ್ತ್ರವನ್ನ ತಿಳಿದುಕೊಳ್ತಾರೋ, ಭಗವಂತನಲ್ಲಿ ತಮ್ಮ ಒಂದು ಮೊರೆಯನ್ನ, ಪ್ರಾರ್ಥನೆಯನ್ನ ಮಾಡ್ತಾರೆ. ದಯವಿಟ್ಟು ನಾನು ನಿನ್ನ ಸೇವಕನಾಗಬೇಕು, ಇದಕ್ಕಿಂತ ಹೆಚ್ಚಿನ ಪರಿಪೂರ್ಣತೆ ನನಗೆ ಬೇರೆ ಯಾವುದೂ ಇಲ್ಲ. ಈ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ ಇದು. ಆದ್ದರಿಂದ ಕೃಷ್ಣ, ನೀನು ನನಗೆ ನಿನ್ನ ಸೇವೆಯನ್ನ ಕೊಡುವಂತ ಹೃದಯದಿಂದ ಯಾರು ಪ್ರಾರ್ಥನೆ ಮಾಡೋದಿಲ್ವೋ ಅಲ್ಲಿವರೆಗೆ ಭಗವಂತ ಅವರಿಗೆ ಆಶ್ರಯವನ್ನ ಕೊಡುವುದಿಲ್ಲ ಅಂತ ಒತ್ತಿ 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 ಮೊದಲನೇ ಅಧ್ಯಾಯದಿಂದ ಇಲ್ಲಿವರೆಗೆ ನೋಡ್ತಾ ಇದ್ರೆ ಅದೇ ನಡೀತಾ ಇದೆ. ಶರಣಾಗತಿ ಶರಣಾಗತಿ ಶರಣಾಗತಿ. ಯಾವ ಭಕ್ತ ಯಾರು ಭಗವಂತನಿಗೆ ಶರಣಾಗತಾನ. ಸೊ ಸಂಪೂರ್ಣ ಗೀತೆಯ ವಿಷಯ ವಸ್ತು ಏನಿದೆ, ಶುದ್ಧ ಭಕ್ತನಾದವನು ಭಗವಂತನ ಆಶ್ರಯವನ್ನ ತೆಗೆದು ಈ ಒಂದು ಮೃತ್ಯು ಸಂಸಾರ ಸಾಗರವನ್ನ ದಾಟಿ ತನ್ನ ಮೂಲ ಭಗವದ್ಧಾಮಕ್ಕೆ ಮರಳಿ ಹೋಗ್ತಾನೆ. ಸೊ ನಾವು ಆ ಒಂದು ಯೋಗ್ಯತೆಯನ್ನ ಪಡೆದಿದ್ದೀವಿ ಅಂತಂದ್ರೆ ನಮಗೂ ಕೂಡ ಅರ್ಜುನನ ಯೋಜನೆ ನಮಗೂ ಕೂಡ ಅನ್ವಯವಾಗ್ತದೆ. ಒಂದು ವೇಳೆ ನಾವು ಅರ್ಜುನನ ಆ ಒಂದು ಸ್ಥಿತಿಯಲ್ಲಿ ಇಲ್ಲದೆ ಇದ್ರೆ ನಾವು ಕೂಡ ನಾಶ ಹೊಂತೇವೆ, ಇದರಲ್ಲಿ ಸಂಶಯ ಇಲ್ಲ. 18ನೇ ಅಧ್ಯಾಯ 54ನೇ ಶ್ಲೋಕ 58ನೇ ಶ್ಲೋಕ ಸ್ಪಷ್ಟವಾಗಿ ಹೇಳ್ತಾನೆ. ನೋಡೋ ಅರ್ಜುನ, ನೀನ್ ನಾನು ಹೇಳಿದಾಗೆ ಯುದ್ಧ ಮಾಡಿದೆ ಅಂತಂದ್ರೆ ಗೆಲ್ತೀಯ, ಇಲ್ಲ ನಿನ್ ನಾಶ. ಹೋಗು. ದಿಸ್ ಈಸ್ ಪರ್ಫೆಕ್ಟ್ ಆನ್ಸರ್. ಸೊ ನಾವು ಸ್ವೀಕರಿಸೋದು ಬಿಡೋದು ನಮ್ ಕೈಯಲ್ಲಿ. ಸರಿನಾ ಪ್ರಭುಜಿ? ಎಸ್ ಪ್ರಭುಜಿ. ಹರೇ ಕೃಷ್ಣ. ಇವನ್ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರಲ್ಲ ಪ್ರಭು, ಚೈತನ್ಯದಲ್ಲಿ दीक्षा इज वेरी इंपॉर्टेंट. तो दीक्षा काले भक्त करे आत्मसमर्पण, से काले कृष्ण तारे करे ಆತ್ಮಸಮ. ಸೊ ಇಲ್ಲಿ ತಾವ್ ಹೇಳ್ದಾಗೆ ಪ್ರಭು, ಹೆಂಗೆ ಕೃಷ್ಣ ಅರ್ಜುನನ್ನ ಇಬ್ರು ಫ್ರೆಂಡ್ಸ್ ಆಗಿ ಸಮ ಸಮ ಅಂತ ಅನ್ಕೊಂಡಿದ್ದಾನೆ. ಬಟ್ ನೀವ್ ಹೇಳ್ದಂಗೆ ಸರೆಂಡರ್ ಯಾರು ಆಗ್ತಾರೋ, ಸೊ ಖಂಡಿತವಾಗ್ಲೂ ಅವ್ರನ್ನ ಭಗವಂತ ತನ್ನ ಆಶ್ರಯಕ್ಕೆ ತೆಗೆದುಕೊಳ್ತಾನೆ ಅಂತದನ್ನ ನೋಡುದಲ್ಲ ಪ್ರಭು. ಈಗ ನಾವು ನೋಡ್ತೇವೆ, ಇನ್ನು ಮುಂದಿನ 10 ಶ್ಲೋಕ ಇದ್ದಾವಲ್ಲ ಈ ವಿಶ್ವರೂಪದ್ದು, ಇದನ್ನೇ ಒತ್ತಿ ಹೇಳ್ತವೆ. ಕೊನೆಗೆ ಭಗವಂತ ಹೇಳ್ತಾನೆ, ಮತ್ ಕರ್ಮಕ್ರನ್ ಮತ್ ಪರಮೋ ಮತ್ ಆ ಒಂದು ಲಾಸ್ಟ್ ಶ್ಲೋಕ ಇದೆಯಲ್ಲ, ಯಾರು ನನ್ನ ಸಲುವಾಗಿ ಕರ್ತವ್ಯವನ್ನ ಮಾಡ್ತಾರೆ, ನನ್ನ ಸಲುವಾಗಿ ಯಾವುದೇ ಕಾರ್ಯವನ್ನ ಮಾಡ್ತಾರೆ, ಅವರನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಆಗುತ್ತೆ. ಸೊ ಇದು ನೌ ಇಟ್ ಈಸ್ ಕ್ಲೈಮ್ಯಾಕ್ಸ್ ಈಸ್ ಇನ್ಕ್ರೀಸಿಂಗ್. ಲಾಸ್ಟ್ ಶ್ಲೋಕಕ್ಕೆ, ವಿಶ್ವರೂಪದ ಲಾಸ್ಟ್ ಶ್ಲೋಕಕ್ಕೆ ಇದೆ. ಎಸ್ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ಲಾ ಭಕ್ತರಿಗೆ ಅರ್ಥ ಆಗ್ತಾ ಇದೆ. ಸೊ ಯಾರ್ಯಾರಿದ್ದಾರೆ? ಓಕೆ, ಭಾನುಪತಿ ಗೋವಿಂದ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ದಾನೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಪ್ರಭುಜಿ. ಪ್ರಭುಜಿ ಚೆನ್ನಾಗಿದೆ ಪ್ರಭು. ಇವತ್ತು ಕ್ಲಾಸ್ ಬಹಳ ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಮಾತಾಜಿ ಎಲ್ಲ ಎಕ್ಕಡುನಾರು ಇದಾರೆ ಪ್ರಭುಜಿ.
ನಾನು ಇಲ್ಲಿ ರಾಯದುರ್ಗ್ ಬಂದಿದ್ದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಎಸ್ ಹಾ ಪರ್ಸನೈನ್ ಪ್ರಭು కన్నడ ఏం సమస్య లేదనుకుంటాను. ಇಲ್ಲ ಮತ್ತೆ ಪ್ರಭು ಮತ್ತೆ ರಿಪೀಟ್ ಮಾಡ್ಕೊಂತೀವಲ್ಲ ಪ್ರಭು, ಇನ್ನೊಂದ್ಸರಿ ಕ್ಲಾಸ್ ರಿಕಾರ್ಡಿಂಗ್ ಇರುತ್ತಲ್ಲ ಪ್ರಭು, ಮತ್ತೆ ಕೇಳ್ತೀವಿ ಪ್ರಭು. ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭುಜಿ. ಜಯ ಜಯ. ಹಾ ಪ್ರಭುಜಿ, ಹರೇ ಕೃಷ್ಣ. ಎಸ್ 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 ಪ್ರಭುಜಿ. ಎಸ್ ಮಾತಾಡಿ, ಯಾರು ಏನು ಹೇಳ್ತಾ ಇದ್ರು? ಚಂಪಕಲತ ಮಾತಾಜಿ. ಹಾ ಎಸ್ ಮಾತಾಜಿ, ಹೇಗೆ ತಿಳಿತಾ ಇದೆ ಮಾತಾಜಿ? ಎಸ್ ಪ್ರಭುಜಿ. Now we are getting real meaning of Ishwara Paramah Krishna Sachidananda. ಹೌದು, ತುಂಬಾ ಚೆನ್ನಾಗಿದೆ. ಎಸ್ ಮಾತಾಜಿ. ಥ್ಯಾಂಕ್ ಯು ಪ್ರಭುಜಿ ಅವ್ರಿಗೂ ಕೂಡ ಏನೋ ಇದು ಇಲ್ಲಲ್ಲ, ವಿಷಯ ಇಲ್ಲ. ಇಲ್ಲ ಪ್ರಭುಜಿ, ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಪ್ರಭುಜಿ. ಹರಿ ಹರಿ, ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ನಮ್ಮ ಮಲ್ಲಿಕಾರ್ಜುನ್ ಪ್ರಭು ಅವರು, ಮಲ್ಲಿಕಾರ್ಜುನ್ ಚೈತನ್ಯ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್ ಪ್ರಭುಜಿ. ದಂಡೋತ್ ಪ್ರಣಾಮ್ ಪ್ರಭುಜಿ. ಜೈ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಪ್ರಭುಜಿ, ಅರ್ಥ ಆಗ್ತಾ ಇದೆ. ಜೈ. ಎಸ್ ಎಸ್. ರಂಗಮಯ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್ ಪ್ರಭುಜಿ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ವಿಮಲಾಂಗಿ ಕೇಶವಿ ಮಾತಾಜಿ ಅವರಿಗೆ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ಅನಿಸ್ತಾ ಪ್ರಭುಜಿ, ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹರೇ ಕೃಷ್ಣ. ರಸರಾಜ್ ಗೋಕುಲೇಶ್ ಪ್ರಭುಜಿ. ಹಾ, ರಸರಾಜ್ ಗೋಪಾಲ್ ಪ್ರಭುಜಿ. ಎಸ್, ರಸರಾಜ್ ಗೋಪಾಲ್ ಪ್ರಭುಜಿ. ಎಸ್ ಪ್ರಭು, ಅರ್ಥ ಆಗ್ತಾ ಇದೆ ಪ್ರಭುಜಿ. ನಾವೆಲ್ಲ ಬಹಳ ಸರ್ತಿ ಓದಿದೀವಲ್ಲ, ಇಟ್ ವಿಲ್ ಬಿ ಈಸಿ ಇದಾಗೋದು. ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಅರ್ಥ ಆಗತ್ತೆ, ಆಮೇಲೆ ನೆನಪಿಗೆ ಉಳಿಯತ್ತೆ. ಶಿಕ್ಷಕರ್ ಪ್ರಭುಜಿ. ಎಸ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಥ ಆಗ್ತದೆ ಪ್ರಭು, ಥ್ಯಾಂಕ್ ಯು. ಎಸ್, ಮಾತಾಜಿ ಅವರಿಂದ. ಎಸ್ ಪ್ರಭು, ಹರೇ ಕೃಷ್ಣ ಪ್ರಭು. ಎಸ್, ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಪ್ರಭು. ಜಯ ಜಯ. ಎಸ್ ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ಸುರೇಶ್ವರಿ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ. ಹೌದು ಪ್ರಭುಜಿ, ಚೆನ್ನಾಗಿ ಅರ್ಥ ಆಗ್ತಿದೆ. ಜಯ ಜಯ. ಎಸ್ ಮಾತಾಜಿ. ಸೊ ಹಾಗಿದ್ರೆ ನಾವು ನೆಕ್ಸ್ಟ್ ಕ್ಲಾಸ್ ನಾಳೆ ಒಂದ್ ಸ್ವಲ್ಪ ರೈಟ್ ಅಂಡ್ ಇವತ್ತೊಂದ್ ಸ್ವಲ್ಪ ನನಗೆ ಬರೋದು ಲೇಟ್ ಆಯ್ತು, ಅಲ್ಲಿ ದಾಮೋದರ ಆರತಿಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ನಾಳೆ ನಾವು ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡೋಣ. ನನಗನ್ಸುತ್ತೆ ಈ 10 ಶ್ಲೋಕಗಳು ಮತ್ತು 20 ಶ್ಲೋಕಗಳು 12ನೇ ಅಧ್ಯಾಯ ಯೋಗ. ನಾವಿದನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡೋಣ. ಒಂದ್ ವೇಳೆ ಏನಾದ್ರೂ ಉಳಿದ್ರೆ ನೆಕ್ಸ್ಟ್ ವೀಕ್ ಇಡೋಣ. ಇಲ್ಲಿದ್ರೆ ನಾಳೆ ಸಾಧ್ಯ ಆದಷ್ಟು ಎಲ್ಲವನ್ನ ಕ್ಲಿಯರ್. ನಾಳೆ ದಿನ 2 ಕ್ಲಾಸ್ ಇದೆ ಪ್ರಭುಜಿ. ಇನ್ನ 2 ಕ್ಲಾಸ್ ಇದೆನಾ? 2 ಕ್ಲಾಸ್ ಇದೆ. ಆದ್ರೆ ಪರವಾಗಿಲ್ಲ. ಈ 10 ಶ್ಲೋಕಗಳು ಮತ್ತೆ ಇನ್ನು 20 ಶ್ಲೋಕಗಳು, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಅವೆಲ್ಲವನ್ನ ಕ್ಲಿಯರ್. ಸೊ 12 ಚಾಪ್ಟರ್ ತನಕ 2 ಮಾಡ್ಯೂಲ್ಸ್ ಫುಲ್ ಕಂಪ್ಲೀಟ್ ಆಗುತ್ತೆ. 2 ಮಾಡ್ಯೂಲ್ಸ್ ಫುಲ್ ಕಂಪ್ಲೀಟ್ ಆಗುತ್ತೆ. ಎಸ್ ಎಸ್ ಪ್ರಭುಜಿ. ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಅನಂತ ಕೋಟಿ ವೈಷ್ಣವ